ಎರಡನೇ ಹೆಡಿಂಗ್ ನೋಡ್ರಿ, ಸ್ವಾರ್ಥ ಅನುಮಿತಿ का स्वरूप और स्वार्थ अनुमान का स्वरूप. ಸ್ವಾರ್ಥ ಅನುಮಿತಿದು ಸ್ವರೂಪ ಹೇಳ್ತೇವೆ ಮತ್ತು ಸ್ವಾರ್ಥ ಅನುಮಾನದೂ ಸ್ವರೂಪ ಹೇಳ್ತೇವೆ. ಎರಡು ಸ್ವಾರ್ಥ ಅನುಮಿತಿ ಅವ್ರ ಅನುಮಾನ ಕಾ ಸ್ವರೂಪ ಅದ ಅಲ್ಲಿ. ಸ್ವಾರ್ಥ ಅನುಮಿತಿದೂ ಸ್ವರೂಪ ಹೇಳ್ತೇವೆ ಮತ್ತು ಸ್ವಾರ್ಥ ಅನುಮಾನದೂ ಕೂಡ ಸ್ವರೂಪ ಹೇಳುತ್ತೇವೆ. ಯಾತೆ ಆದ್ರಿಂದ, ಯಾದ್ರಿಂದ ವ್ಯಾಪ್ತಿಯ ಸ್ಮೃತಿನೇ ವ್ಯಾಪಾರ. ನಾವು ಮ್ಯಾಲ ಹೇಳಿದೇವಲ್ಲ, ಯಾತೆ ಆದರಿಂದ, ಯಾದರಿಂದ ವ್ಯಾಪ್ತಿಯ ಸ್ಮೃತಿನೇ ವ್ಯಾಪಾರದ ಆದರಿಂದ ವ್ಯಾಪ್ತಿಯ ಅನುಭವ ಕರ್ಣ ಇರುತ್ತದೆ. ವ್ಯಾಪ್ತಿ की स्मृति व्यापार है, अनुमिति ज्ञान फल है. अनुमिति ज्ञान ಬರ್ಕೊಂಡು ಹೇಳ್ತೇನೆ ನಿಮ್ಗೆ अनुमिति ज्ञान फल है. यह पक्ष निर्दोष है. ಇದು ಪಕ್ಷ ಅನ್ನೋದಲ್ಲ, ಎಲ್ಲ ಕಡೆ ನಿರ್ದೋಷ ಇರುತ್ತದೆ. अपराध कलंक रहित निर्दोष. इस रीति से जहाँ अनुमिति होवे सो स्वार्थ अनुमिति कहिए. ಇದಕ್ಕೇನೆ ಹಿಂಗೆ ನಿಮ್ಗೆ ಏನು ಅನುಮತಿ ಆಗ್ತದ ಇದಕ್ಕೆ ಅನ್ಬೇಕು ಸ್ವಾರ್ಥ ಅನುಮಿತಿ. ಈ ಸ್ವಾರ್ಥ ಅನುಮಿತಿ ಅಂದ್ರೆ ಏನು? ಯಾವ ಒಬ್ಬನೇ ಮನುಷ್ಯ ಯಾವಾಗಲೂ ಪುನಃ ಪುನಃ ಅಡಿಗೆ ಮನೆ ಒಳಗ ಬೆಂಕಿ ಹೊಗೆ ಕುಡ್ಕೊಂಡು ಇದ್ದುದು ನೋಡ್ಯಾನ. ಈಗ ಹೊಗೆ ಇರ್ಬೇಕಾಗಿದ್ರೆ ಬೆಂಕಿ ಇರ್ಲಿಕ್ಕೆ ಬೇಕು ಅಂದ್ರೆ ಬೆಂಕಿ ಹೊಗೆದು ಅವಿನಾಭಾವ ಸಂಬಂಧ ಅದ, ಅಂದ್ರೆ ಎರಡರದು ವ್ಯಾಪ್ತಿ ಅದ. ಇದು ಅವನಿಗೆ ನಿಶ್ಚಯ ಆಗ್ಯದ. ಅವಾಗ ಅವ ಸ್ವಂತ ಹೋಗಿ ಗುಡ್ದಾಗ ಅದ ಮ್ಯಾಲ ಅವನಿಗೆ ಪ್ರತ್ಯಕ್ಷ ಹೊಗೆ ಜ್ಞಾನ ಆಯ್ತು. ಹೊಗೆ ಪ್ರತ್ಯಕ್ಷ ಜ್ಞಾನ ಆಗಿದ ನಂತರ ಅವನಿಗೆ ಆ ವ್ಯಾಪ್ತಿದು ಸ್ಮೃತಿ ಆಯ್ತು. ವ್ಯಾಪ್ತಿ ಸ್ಮೃತಿ ಅವಿನಾಭಾವ ಸಂಬಂಧ ಜ್ಞಾನ ಸಂಸ್ಕಾರ, ಅದು ಕೇಳುವ ಸಂಸ್ಕಾರ ಅದ, ಅದು ವ್ಯಾಪ್ತಿದು ಸ್ಮೃತಿ ಆಯ್ತು ಅವನಿಗೆ. ಸ್ಮೃತಿ ಆಗಿ ಅನುಮಿತಿ ಅಂದ್ರೆ ಇಲ್ಲಿ ಬೆಂಕಿ ಸಾಧ್ಯ ಅನುಮಿತಿ ಜ್ಞಾನ ಆಯ್ತು. ಈ ಸ್ವಂತ ಏನು ಅವ ಹಿಂಗ ಅನುಭವ ಮಾಡ್ಯಂದ ಇದಕ್ಕೇನೆ ಸ್ವಾರ್ಥ. ಸ್ವಾರ್ಥ ಅಂದ್ರೆ ಸ್ವಂತ ಮಾಡುದು, ಇದಕ್ಕಿಷ್ಟೇ, ಮತ್ತೊಂದೇನಿಲ್ಲ. ಅಂದ್ರೆ ಈಗ ಅವ ಸ್ವಂತ ಅನುಭವ ಮಾಡ್ಯಾನ ಈಗ, ಹೌದಿಲ್ಲ? ಇನ್ನೊಬ್ಬ ಯಾವರೇ ಕಿ ಗುಡ್ದಾಗ ಹೊಗಿ ಮ್ಯಾಲ ಕಾಣ್ತ ಬೆಂಕಿ ಇಲ್ಲ, ಹಿಂಗ ಜರ್ ಕದಾಚಿತ್ ಅಂದ್ರೆ ಅವ ಇಬ್ಬರದು ವಿವಾದ ಆಗಿ ಅವನಿಗೆ ಸಾಧ್ಯದು ಅನುಮಿತಿ ಸಿದ್ಧ ಮಾಡಿ ತೋರಿಸುವ. ಪರಾರ್ಥ ಅಂದ್ರ ಪರ ಅರ್ಥ, ಇನ್ನೊಬ್ಬರ ಸಲುವಾಗಿ ಹೇಳುದದು. ಅವನಿಗೆ ಅವನ ಮನುಷ್ಯನ ಸಂಶಯ ತಪ್ಪ ಕಳೆದು ಅವನಿಗೆ ಹೇಳಲ್ಕ ಇದು ಪರಾರ್ಥ ಅನುಮಿತಿ. ಇನ್ನೊಬ್ರಿಗೆ ಹೇಳುದು ಜಾ ದೋಖಾ ವಿವಾದ ಹೋವೆ तहाँ. हाँ हाँ कही. परंतु न्याय मत में धूम का प्रत्यक्ष और व्याप्ति का स्मरण हुए भी पन्नी की अनुमिति होवे नहीं. ಅದು ನ್ಯಾಯಿಕರು ಹಿಂದೆ ಪರಾಮರ್ಶೆ ಅಂತ ಹೇಳಿದ್ರು ನೋಡು, ಅದು ನ್ಯಾಯಿಕರ ಮತದಲ್ಲಿ 39 ಪೇಜ್ ಮೇಲೆ ಅವ್ರದ್ದು ಪರಾಮರ್ಶೆ ಅಂತ ಹೇಳಿದ್ರು ನೋಡು. ಹೋಗಿ ಪ್ರತ್ಯಕ್ಷ ಜ್ಞಾನ ಮತ್ತು ವ್ಯಾಪ್ತಿ ಸ್ಮೃತಿ ಆಗಿದ್ರು ಕೂಡ ಬೆಂಕಿ ಅನುಮಿತಿ ಜ್ಞಾನ ಆಗುವುದೇ ಇಲ್ಲ. ಮತ್ತೆ ಏನಾಗ್ತದೆ ಅವರಿಗೆ? दोनों ज्ञानों से अनंतर ಅಂದ್ರೆ ಪ್ರತ್ಯಕ್ಷ ಮತ್ತು ವ್ಯಾಪ್ತಿ ಸ್ಮೃತಿ ಎರಡೂ ಆಗಿದ ನಂತರ ಪರಾಮರ್ಶ ನಾಮ तीसरा ज्ञान होवे है. ಪರಾಮರ್ಶ ನಾಮ ಮೂರನೇದು. ಪನ್ನಿ ವ್ಯಾಪ್ಯ ಧೂಮವಾನ ಪರ್ವತಃ. ಪನ್ನಿ ಅಲ್ಲಿ ಹಿಂದಿನ ಪೇಜ್ ಮೇಲೆ 29 ಪೇಜ್ ಮೇಲೆ पन्नी व्याप्य धूमवान पर्वत व्याप्ति विशिष्ट पक्ष में हेतु का प्रत्यक्ष होवे है. ಹಿಂದಿನ ಪೇಜ್ ಮೇಲೆ 39 व्याप्ति विशिष्ट पक्ष में हेतु का प्रत्यक्ष हुए. हे परामर्श का विशेष स्वरूप ಅಂತ ಹೇಳಿ ನೋಡು, ಅದೇ ಹಾ ಮನ್ನಿ ವ್ಯಾಪ್ಯ ಧೂಮವಾನ್ ಪರ್ವತ ವಿಶೇಷ ಸ್ವರೂಪ ಅದು. ಅವರು ಅದಕ್ಕೆ ಪರಾಮರ್ಶ ಎಲ್ಲರೂ ನ್ಯಾಯಕರು ಒಪ್ಪ್ಯಾರ. ಪರಾಮರ್ಶೆ ಇಲ್ಲದೆ ನ್ಯಾಯ ಯಾವುದು ಅನುಮಿತಿ ಆಗಲ್ಲ ಅಂತ ಹಿಂಗಂದ ಅವರು ಒಂದು ಹೇಳಿ ನಿಮ್ಗೆ ಹೇಳ್ಕೊಂಡ್ ಬಂದಾರ ಅವ್ರ ಮತ. ಅನುಮಿತಿ ಹೋವೆ ತಿಸ್ರಾ ಜ್ಞಾನ ಹೋವೆ ಹೇ. ತಾಸೆ ನಿಮ್ಮಲ್ಲಿ ಏನದ ನೀವು ಓದ್ರಿ, ನೀವು ಅಷ್ಟೇ ಓದಿ, ಒಂದೇ ಶಬ್ದ ಓದ್ರಿ. ಜ್ಞಾನ ಹೋವೆ ಹೈ. ಹಾ ಕಿಸಿ ಸೇ ನಿಮ್ದು ಏನದ್ರಿ?
ತೈಷೆ ಅಂದ್ರ ಅದರಂತೆ. ಈ ಬಹಳ ಜಾಗನಾಗ ವಿಚಾರ ಸಾಗರನಾಗ ಶೋಧನ ಸ್ವಾಮಿ ಅದೇನ್ ತೈಷೆ ತೈಷೆ ಅದಕ್ಕೆ ಏನ್ ಫರಕ್ ಐತ್ರಿ? ವಿಚಾರ ಸಾಗರ ಟಿಪ್ಪಣಿ 117 ಒಳಗ ಹಿಂಗ ಅವರು ಅದಕ್ಕೆ ಏನ್ ಆಗ್ತದ ತೈಷೆಕ್? ಅಲ್ರಿ ತೈಷೆ ತೈಷೆ ಅಂದ್ರ ಅದರಂತೆ, ತಾಸೆ ಅಂದ್ರ ಅದರದಿಂದ ಫರಕ್ ಐತಿ ಹಿಂದಿ ಅಂತ. ತೈಷೆ ತೈಷೆ ಅಂದ್ರೆ ಅದರಂತೆ, ಹಿಂದಿ ಏನು ಹೇಳಿದೇವಲ್ಲ ಅದರಂತೆ ಮತ್ತೆ ಹೇಳ್ತೇವೆ. ತಾಸೆ ಅಂದ್ರೆ ಅದರಿಂದ, ಅದರಿಂದ ಏನು? ಆ ಯಾವ ಮೂರನೇ ಪರಾಮರ್ಶೆ ಅದರಿಂದ. ತೈಸೆ ತಾಸೆ ಫರಕ್ ಐತಿ. ತಾಸೆ ತಾಸೆ ಅಂದ್ರೆ ಪರಾಮರ್ಶಿಸಿ, ತಾಸೆ ಅಂದ್ರೆ ಪರಾಮರ್ಶಿಸಿ. ಉಶಿಷೆ ಅದು ಬರ್ಬಾರ್ದು, ಉಶಿಷೆ ಅನುಮಿತಿ ಹೋವೆ. ಇಲ್ಲಿ ನಾವು ಅದಕ್ಕೆ ತೈಷೆ ಅಂದ್ರೆ ತಾಸೆ ಮಾಡ್ರಿ ನೀವು. ತಾಸೆ ತಾಸೆ ಅಂದ್ರೆ ಆ ಪರಾಮರ್ಶಿಸಿ, तासे परामर्श से अनुमिति होवे। वन्य व्याप जो धूम किस वाला पर्वत है? वन्य व्याप धूमान पर्वत है वाक्य। अरे वन्य व्याप जो धूम आ धूम उಳ್ಳ पर्वत ಇರುತ್ತದೆ ऐसे ज्ञान को परामर्श कहे। ಅದಕ್ಕೇನೆ ಅವರು ವನ್ಯವ್ಯಾಪ್ ಧೂಮವಾನ್ ಪರ್ವತ ಇಂತ ಇದಕ್ಕೇನೆ ಅವರು ಪರಾಮರ್ಶ ಅಂತ ಹೇಳ್ಕೊಂಡು ಬಂದಾರ। तांको वेदांत मत में मीमांसा मत में अनुमिति का कारण नहीं माने है। ಅಲ್ಲಿ ಕಾರಣ ಐತಿ ನೋಡ್ರಿ, ವೇದಾಂತ ಮತದಲ್ಲಿ ಆ ಪರಾಮರ್ಶಕ ಅನುಮಿತೀಕರಣ ಅಂತ ಒಪ್ಪಿಲ್ಲ। इस रीति से ನೋಡ್ರಿ, ವಾಕ್ಯ ಪ್ರಯೋಗ ವಿನ, ವಾಕ್ಯ ಪ್ರಯೋಗ ಮಾಡೇನ ನಾವ ತಾನೇ ಸ್ವಂತ ತಿಳ್ಕೊಂಡನ, ಸ್ವಂತ ಇದೆಲ್ಲ ಸ್ವಂತೆ ಅಡಿಗೆ ಮನೆ ಒಳಗೆ ಸುಮ್ಮನೆಗೆ ಸ್ವತಃ ಹೋಗಿ ಸ್ವತಃ ಅನುಭವ ಮಾಡಿ ಗುಡ್ದಾಗ ಹೋದ ನಂತರ ಆ ಹೋಗಿ ಪ್ರತ್ಯಕ್ಷ ಜ್ಞಾನ ಅವನಿಗೆ ನೋಡನೆಲ್ಲ ಅವನಿಗೇನಾಯ್ತು? ಸಂಸ್ಕಾರ ಉದ್ಭವ ಆಯ್ತು। ಸಂಸ್ಕಾರ ಅಂದ್ರೆ ಅವಿನಾಭಾವ ಸಂಬಂಧ ಜ್ಞಾನ ಉದ್ಭವ ಆಯ್ತು ಸಂಸ್ಕಾರ। ಅವಾಗ ಅವನಿಗೆ ವ್ಯಾಪ್ತಿ ಸ್ಮೃತಿ ಆಗಿದ ನಂತರ ಪರ್ವತ ಹೊನ್ನಿಮಾನ್, ಹಂಗ ಪರ್ವತದಲ್ಲಿ ಆ ಸಾಧ್ಯದ ಅನುಮಿತಿ ಜ್ಞಾನ ಅವನಿಗೆ ಆಯ್ತು। ಇದಕ್ಕೆ ವಾಕ್ಯ ಪ್ರಯೋಗ ವಿನ ಸ್ವಂತನೇ ಅವ ಪ್ರಯೋಗ ಮಾಡಿ ಇದು ನೋಡಿ ಅನುಭವ ಮಾಡ್ಕೊಂಡಂಗಿದು। ವಾಕ್ಯ ಪ್ರಯೋಗ ವಿನ ವ್ಯಾಪ್ತಿ ಜ್ಞಾನಾದಿಕನತೆ, ವ್ಯಾಪ್ತಿ ಜ್ಞಾನಾದಿಗಳಿಂದ ಅಂದ್ರೆ ವ್ಯಾಪ್ತಿ ಸ್ಮೃತಿ ಎಲ್ಲ ಮುಂದಿನ जो अनुमिति होवे सो स्वार्थ अनुमिति कही है। ताके कर्ण व्याप्ति ज्ञानादि स्वार्थ अनुमान कही है। ಸರಳದ ಹಿಂದೆ ಹೇಳುವುದೇ ಹೇಳಿದ್ರು, ಇಷ್ಟೇ ತನಗೆ ಸ್ವಂತ ಯಾನ ಅನುಭವ ಮಾಡಿ ಆ ಸಾಧ್ಯದ ಅನುಮಿತಿ ಆಗ್ಯದ, ಇದಕ್ಕೆ ಸ್ವಾರ್ಥ ಅನುಮಿತಿ ಅನ್ರಿ। ಈಗ ಪರಾರ್ಥ अनुमान का स्वरूप अनुमिति, परार्थ अनुमान का स्वरूप अनुमिति का स्वरूप और तर्क का स्वरूप। परार्थ ಗೊತ್ತಲ್ಲ ಫರಕ್, ಅದೇ ಬರ್ಕೋ ಜरूर। ಪರಾರ್ಥ अनुमान का स्वरूप, ಪರಾರ್ಥ अनुमान अनुमिति ಅಂದ್ರೆ ಅವುಗಳದ್ದು ಸ್ವರೂಪ ಮತ್ತು तर्क का स्वरूप। जहाँ दो का विवाद होवे, जहाँ का ಎಲ್ಲಿ ಇಬ್ಬರದು ವಿವಾದ ನಡೆಯುವುದು। ವಿವಾದ ಅಂದ್ರೆ ಪಕ್ಷ ಪ್ರತಿಪಕ್ಷ ಪರಿಗ್ರಹೇಣ ವದನಂ ವಿವಾದ। ಜನಕಲ ಆಚರಣ ವಿವಾದ ಅದ ಲಕ್ಷಣ। ಜನಕಲಹ ಜನಕಲಹ ಕಲಹ ಅಂದ್ರೆ ಗೊತ್ತೇನು? ಆಚರಣ ವಿವಾದ। कलह शब्दम यान मौनम कलह नास्ति, मौनम कलह नास्ति। कलह ಅಂದ್ರೆ ಬಹಳ ಹೆಚ್ಚು ಬಾಯಿ ಮಾಡ್ಲಕತ್ತಾರ ಯಾಕೆ? ಈಗ ಬಹಳ ಒಂದು 8-10 ಮಂದಿ ನೆರೆದಿರಂದ್ರ ಆಚರಣ ವಿವಾದ, ಪರಂತು ಅದು ಇಲ್ಲಿ ಕುಂಡ್ರಲ್ಲ ಲಕ್ಷಣ। ಪಕ್ಷ ಪ್ರತಿಪಕ್ಷ ಪರಿಗ್ರಹೇಣ ವದನಂ ವಿವಾದ। ಪಕ್ಷ ನಾನು ಅವನು ಎದುರಿಗೆ ಇದ್ದಾವ, ಹಿಂದಿದು ಆಗಲ್ಲ ನಿಮ್ದು, ಅದಕ್ಕೆ ಪ್ರತಿವಾದಿ, ವಾದಿ ಪ್ರತಿವಾದಿ, ವಾದಿ ಪ್ರತಿವಾದಿ। ಹಂಗ ಇಲ್ಲಿ ನಾನು ಪಕ್ಷ ಹೇಳಕತ್ತೇನು, ಪರಂತು ಅವ ಒಪ್ಪಲ್ಲ ಅದಕ್ಕೆ ಪ್ರತಿಪಕ್ಷ, ನನ್ಗೆ ಪ್ರತಿ ಇದ್ರದ್ದು ಇನ್ನೊಂದು ಪ್ರತಿ ಮಾಡ್ಕೊಂಬರಿ। ಹಂಗ ಇನ್ನೊಬ್ಬ ಅದಕ್ಕೆ
ಅದು ಒಪ್ಪಲಾರ್ದಂತವ परिग्रहेण वदनम हाँ पक्ष हाँ ठीक है। जहाँ दो का विवाद हो गए, एक पुरुष कहे पर्वत में वन्य अनुमान प्रमाण से निर्णीत है, एक पुरुष कहे ಯಾವ ಅನುಭವ ಮಾಡ್ಯ ನೋಡ್ರಿ, ಸಾಧ್ಯದ ಅನುಮಿತಿ ಜ್ಞಾನಿ ಅವನಿಗೆ ಆಗ್ಯದಲ್ಲ, ಸ್ವಂತ ಏನ ಅನುಭವ ಮಾಡ್ಯಾನ ಅವ ಏನಂತಾನ ಈ ಪರ್ವತದಲ್ಲಿ ಬೆಂಕಿ ಅನುಮಾನ ಪ್ರಮಾಣದಿಂದ ಇದು ನಿರ್ಣೀತ ನಿಶ್ಚಯವಾಗಿನೇ ಅದ ಅದ ನಿರ್ಣೀತ ಅದ, ಇದು ಸಿದ್ಧ ಅದ. ಏಕ ಕಹೆ ನಹಿ, ಏಕ ಕಹೆ ನಹಿ ಹೇ, ಅಲ್ಲಿ ಅನುಮಾನ ಪ್ರಮಾಣದಿಂದ ಪರ್ವತದಲ್ಲಿ ಬೆಂಕಿ ಇಲ್ಲ, ಬೆಂಕಿ ಅನುಮಾನ ಪ್ರಮಾಣದಿಂದ ಬೆಂಕಿ ಸಿದ್ಧ ಆಗಲ್ಲ, ಕೈ ನೈ ಕೈ इटे परार्थ ता अन्य निश्चय वाला पुरुष अपने प्रतिवादी का शंका निवृत्ति वास्ते वाक्य प्रयोग करे ताकू परार्थ अनुमान कहे. इटे नोडी अन्य निश्चय वाला पुरुष ಬೆಂಕಿ ಸಾಧ್ಯದ ಅನುಮಿತಿ ಅಥವಾ ಬೆಂಕಿ ನಿಶ್ಚಯವುಳ್ಳ ಪುರುಷನು ತನ್ನ ಪ್ರತಿವಾದಿಯ ಅವನ ಶಂಕಾ ನಿವೃತ್ತಿ ಮಾಡುವ ಸಲುವಾಗಿ ಯಾನು ವಾಕ್ಯ ಪ್ರಯೋಗ ಮಾಡ್ತಾನ, ಅದಕ್ಕೆ परार्थ अनुमान कहे है, परार्थ अनुमान कहे. सो वाक्य वेदांत मत में तीन अवयव का होवे है, सो वाक्य वेदांत मत में तीन अवयव का होवे. अवयव अंदर अवयव ಎದಕ್ಕಂದ್ರೆ ಅವಯವ ಅವಯವಿ ಯಾವುದು ಅಂತ್ಯವಯವಿ, ಹಾ ದ್ರವ್ಯ ಸಮವಾಯ ಕಾರಣಂ ಅವಯವ. ಇವು ಈ ಬರತಕ್ಕೆ ಎಷ್ಟೋ ಸರಿ ಹೇಳಲ್ಲ. ಅಂದ್ರ ಉಪಾದಾನ ಕಾರಣ ದ್ರವ್ಯ, ದ್ರವ್ಯ ಅಂದ್ರೆ ಘಟ, ಅದಕ್ಕೆ ಉಪಾದಾನ ಕಾರಣ ಅಂದ್ರೆ ಎರಡು ಕಪಾಲಗಳಿಗೆ ಅವಯವ ಅನ್ರಿ, ಎರಡು ಕಪಾಲಗಳಿಗೆ ಈತಿಲ್ಲ. ಆದ್ರ ಇಲ್ಲಿ ಅವಯವಗಳು ಯಾವ ಒಂದು ವಾಕ್ಯದಾಗ ಎಷ್ಟು ಬಂದವಲ್ಲ ಅದಕ್ಕೆ ಅವಯವ ಅಂತ ಅಂದ್ರೆ ಇಲ್ಲಿ ಆ ಅವಯವ ಕಡೆ ಹೋಗ್ಬೇಡ. ಹಾ 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 ದ್ರವ್ಯ ದ್ರವ್ಯಕ್ಕೆ ಸಮವಾಯ ಕಾರಣ ಅಂದ್ರೆ ಉಪಾದಾನ ಕಾರಣ. ಎರಡು ಕಪಾಲಗಳಿಗೆ ಅವಯವ ಅನ್ರಿ, ಎರಡು ಕಪಾಲ ಅವಯವಿ ಅಂದ್ರೆ ಪ್ರತಿಜ್ಞಾವಾಗಿ ಹಿಂಗ ಹೇಳ್ತಾರೆ. ಸಮುದಾಯ ವಾಕ್ಯ ಸಮುದಾಯ ಒಂದೊಂದಕ್ಕ ಅವಯವ ಅನ್ರಿ, ಹಿಂಗ ಹಿಂಗ್ ಕೂಡಿ ಸಮುದಾಯಕ ವಾಕ್ಯ, ಪದ ಸಮುದಾಯಕ್ಕೂ ವಾಕ್ಯ ಕೈ. ಹಾ ಹಾ निम्ग वेदांत मत में तीन अवयव का होवे, प्रतिज्ञा वाक्य, हेतु वाक्य, उदाहरण वाक्य. ये वाक्य के अवयवन के नाम है, वाक्य के अवयव के नाम है. तीनों समुदाय को महावाक्य कहे, एक एक को अवयव कहे, तीन अवयव को महावाक्य कहे. पर्वतो हन्यमान ಅವು ಹೇಳ್ತಾರೆ ಪ್ರತಿಜ್ಞಾ ವಾಕ್ಯ, ಹೇತು ವಾಕ್ಯ, ಉದಾಹರಣ ವಾಕ್ಯ. ಅದ್ರ ಮೊದಲು ಯಾವುದು ಪರ್ವತೋ ಹೊನ್ಯಮಾನ್, ಇದು ಪ್ರತಿಜ್ಞಾ ವಾಕ್ಯ. ಪರ್ವತೋ ಹೊನ್ಯಮಾನ್ ಇದು ಯಾವುದು ವಾಕ್ಯ? ಪ್ರತಿಜ್ಞಾ ವಾಕ್ಯ. ಸಾಧ್ಯ ವಿಶಿಷ್ಟ ಪಕ್ಷ ಬೋಧಕ ಬೋಧಜನಕ ವಚನಂ ಪ್ರತಿಜ್ಞಾ ವಾಕ್ಯ. ಸಾಧ್ಯ ವಿಶಿಷ್ಟ ಪಕ್ಷ ಬೋಧ ಜನಕ ವಚನಂ ಪ್ರತಿಜ್ಞಾ ವಾಕ್ಯ. ಅವು ಮೊನ್ನೆ ಎಲ್ಲ ನಿಮ್ಗೆ ಬರೆದು ಕೊಟ್ಟದಲ್ಲ ಅಲ್ಲ. ಪರ್ವತ ಹೊನ್ನಿಮಾನ್ ಎದ್ರಿಂದ ಹೇಳ್ತೀರಿ? ಹೇತು ವಾಕ್ಯ ಧೂಮಾತ್, ಧೂಮಾತ್ ಹೊಗೆ ಇರೋಣದ್ರದಿಂದ. ಯೋ ಯೋ ಧೂಮವಾನ್ ಸೋಸೋ ಅಗ್ನಿಮಾನ್, ಸೋಸೋ ಅಗ್ನಿಮಾನ್. ಯಥಾ ಮಾನಸ, ಯಥಾ ಮಾನಸ. ಇತನಾ ಮಹಾವಾಕ್ಯ ಹೈ. ಇವೆಲ್ಲ ಕೂಡ್ಕೊಂಡು ಎಲ್ಲ ಸೇರ್ಕೇಸಿ ಮೂರು ಕೂಡಿ ಏನಾಯ್ತು ಮಹಾವಾಕ್ಯ. हाँ महावाक्य है. तामे तीनी अवांतर वाक्य है, ಒಂದೊಂದು का अवांतर वाक्य अನ್ರಿ. ಎದಕ್ಕಂತಾರೆ ಭೀಮಸಿಂಗರ ಅವಾಂತರ ವಾಕ್ಯ? ಅವಾಂತರ ವಾಕ್ಯ ಎದಕ್ಕಂತಾರೆ? ಅವಾಂತರ ವಾಕ್ಯ ಎದಕ್ಕೆ ಗೊತ್ತಿಲ್ಲ. ಇದನ್ನ
चंद्रोदय हा जीव ಅಥವಾ ಪರಮಾತ್ಮಂದ ಸ್ವರೂಪ ಬೋಧಕ ವಾಕ್ಯಕ್ಕೂ ಅವಾಂತರ ವಾಕ್ಯ ಹೇಗೆ ಜೀವನ ಸ್ವರೂಪ ಬೋಧಕ ವಾಕ್ಯ ಯಾವುದು ಹಾ ಏಷಃ ರಜ್ಜಂತರ ಜ್ಯೋತಿ ಪುರುಷಃ सत्यम ज्ञानमनंतम ब्रह्म ठीक है तीन वाक्य तीन अवांतर वाक्य तिनके प्रतिज्ञादि क्रमते नाम है अवगढ़ प्रतिज्ञा वाक्य हेतु वाक्य उदाहरण वाक्य तिनके प्रतिज्ञादि क्रमते नाम है साध्य विशिष्ट साध्य विशेषण विशिष्ट ಕೂಡ್ಕೊಂಡು ಪಕ್ಷ ವಿಶೇಷ पर्वत पक्ष ಅದು ವಿಶೇಷ ಸಾಧ್ಯ ಹೊನ್ನಿ ವಿಶೇಷಣ ಇಂಥ ಯಾವ ಅವರು ಲಕ್ಷಣ ಅಂತಾರೆ साध्य विशिष्ट पक्ष का बोधक वाक्य प्रतिज्ञा वाक्य ऐसा पर्वतो वन्यमान ये वाक्य है पर्वता वन्यमान ये वाक्य वन्य विशिष्ट पर्वत है वन्य विशिष्ट पर्वत है ऐसा बोध या वाक्य ते होवे है सरळ एकदम ಭಾಳ ಸೋಪ ಏನ ಕಠಿಣ ಏನು ಇಲ್ಲ ಕಠಿಣ ಹಾ ಕಠಿಣ ಇಲ್ಲಿದೇನು ಹಾ ಮುಗಿತಾ ಹಾ ನೋಡಿ वन्य विषय पर्वत है ऐसा बोध या वाक्य ते होवे ता वन्य साध्य है ಅಲ್ಲಿ ಏನದ वन्य पर्वत पक्ष है पर्वत पक्ष काय ते अनुमिति का जो विषय सो साध्य कहिए अनुमिति का विषय यावदु साध्य अनुमिति का विषय वन्य है या ते साध्य है या ते साध्य है ಹಿಂದೆ ಹೇಳುದೇ ಪ್ರಥಮ ಪೇಜ್ಗೆ ಏನು ಹೇಳಲ್ಲ ಅದೇ ಮತ್ತೆ ಹೇಳಕತ್ತಾರ ಬ್ಯಾಸರ ಆಗ್ತದ यद्यपि पर्वतो वन्यमान ऐसी अनुमिति होवे ताका विषय पर्वत भी है सो भी साध्य कया चाहिए ಅದಕ್ಕೂ ಸಾಧ್ಯ ಅನ್ರಿ ಪರ್ವತೋ ವನ್ಯಮಾನ್ ಅಂತ ಅಂದ್ಮೇಲೆ ಪರ್ವತನೂ ಅದಲ್ಲ ಅದಕ್ಕೂ ಸಾಧ್ಯ ಅಂದ್ರಲ್ಲ ಅಂತ ಎರಡು ಕೂಡ್ಕೊಂಡೇ ಅದಾವಲ್ಲಿ ಪರ್ವತೋ ವನ್ಯಮಾನ್ ಅಲ್ಗತ್ತೀರಿ ಹಾ ಇವ್ರು ಏನ್ ಹೇಳ್ತಾನ ಸಮಾಧಾನ ಕಯಾ चाहिए ಹೇಳ್ಬೇಕಾಗುತ್ತದೆ ಹಾ तथापि वेदांत मत में पर्वतो वन्यमान ये ज्ञान तो एक ही है या डिलली पर्वतो वन्यमान ಈ ಜ್ಞಾನ ಅವ್ರ ಮತದಲ್ಲಿ ಎರಡು ಕೆಲವು ಹೇಳ್ತಾರೆ ಪಂಚು ನಾವು ವೇದಾಂತ ಮತದಲ್ಲಿ पर्वतो वन्यमान ಇದು ಜ್ಞಾನ ಎರಡಿಲ್ಲ ಒಂದೇ ಅದ ಪರಂತು पर्वत अंश में इंद्रियजन्य है फरक ಏನದ पर्वत ನೋಡಿನೇ ಹೇಳೋದಕ್ಕ ನಾವು पर्वत अंशದಲ್ಲಿ इंद्रियजन्य है वन्य अंश में धूम ज्ञान रूप अनुमान जन्य है वन्य अंशದಲ್ಲಿ ಆ ಹೊಗಿ ಜ್ಞಾನ ರೂಪದಿಂದ ಇದು ಅನುಮಾನದಿಂದ ಬೆಂಕಿ ಸಿದ್ಧ ಮಾಡ್ತಾನ ನಾವು ಪ್ರತ್ಯಕ್ಷದನು ಬೆಂಕಿ ಪ್ರತ್ಯಕ್ಷ ಇಲ್ಲಿ ನೋಡ್ರಿ ಅದು ಅನುಮಾನ ಜನ್ಯ ಅಂದ್ರೆ ಪರ್ವತ ಪಕ್ಷ ಹಾ ಕೇಳ್ರಿ ಎರಡು ಒಂದು ಅದಾವ ಅಂತ ಅವಂದು ಹಿಂಗ अनुमान जन्य या ते एक ही ज्ञान में चाक्षुषता अनुमितिता दो धर्म है ಆದ್ರಿಂದ ಒಂದೇ ಜ್ಞಾನದಲ್ಲಿ ಚಾಕ್ಷುಷತ ಅದನ್ನು ಅದ ಅನುಮಿತಿತ ಎರಡು ಧರ್ಮ ಇರುತ್ತವೆ चाक्षुषता अंश की विषयता पर्वत में है अनुमितिता अंश की विषयता वन्य में है या ते अनुमिति का विषय पर्वत नहीं अनुमान ಪ್ರಮಾಣದಿಂದ ಹೇಳಕತ್ತಿ ಅವನ ನಿನಗ ಇದನ್ನ ಪ್ರತ್ಯಕ್ಷ ಜ್ಞಾನ ಇಲ್ಲ ಅನುಮಾನ ಪ್ರಮಾಣ ನಡೆದದ प्रत्यक्ष प्रमाण अल ಇದು केवल वन्य है पर्वत नहीं या ते अनुमिति का विषय पर्वत नहीं केवल वन्य है जिस अधिकरण में पर्वत रूप अधिकरण में साध्य की अंदर वन्य की जिज्ञासा जिज्ञासा अंदर संशय आएगी अगर जिज्ञासा अंदर संशय आएगी साध्य का अनुमिति रूप निश्चय होवे सो पक्ष कहे साध्य विशिष्ट पक्ष बोधक वचनम पर्वत पक्ष जिज्ञासा हो के साध्य का अनुमिति रूप निश्चय होवे सो पक्ष कहे ऐसा पर्वत है हिंगे ಅಂದ್ರೆ पर्वत प्रतिज्ञा वाक्य से उत्तर जो लिंग का बोधक वचन सो हेतु वाक्य कहिए ऐसा वाक्य धूमात है
ಇಂಥದ್ದು ಯಾವುದು ವಾಕ್ಯ ಅಂದ್ರೆ ಧೂಮಾತ್. ಪ್ರತಿಜ್ಞಾ ವಾಕ್ಯ ते ಉತ್ತರ ಲಿಂಗಕ ಬೋಧಕ ವಚನ, ಲಿಂಗವನ್ನು ಹೇಳುವ ವಚನ ಒಂದು ಪದ. ಅಪ್ರತ್ಯಕ್ಷ ಹೇತು ಹೇಳಿದ್ರೆ ಮೊನ್ನೆ ಲಿಂಗ. ಸೊ ಹೇತು ವಾಕ್ಯ ಅವು ಲಕ್ಷಣಗಳು ಹೇಳ್ತಾರೆ ನಿಮಗೆ ಬರೀ ಮತ್ತೊಂದೇನಿಲ್ಲ. ಹಿಂದಿನೂ ಪ್ರಥಮ ಹೇಳರು ಇಷ್ಟೇ. ಇವು ಪ್ರತಿಜ್ಞಾ ವಾಕ್ಯ, ಹೇತು ವಾಕ್ಯ, ಉದಾಹರಣಾ ವಾಕ್ಯ ಕೊಟ್ಟಿಲ್ಲ. ಪಕ್ಷ, ಸಾಧ್ಯ, ಹೇತು, ವ್ಯಾಪ್ತಿ, ದೃಷ್ಟಾಂತದ ಉದಾಹರಣೆಗಳು ಮೊದಲೇ ಹೇಳ್ಕೊಂಡು ಬಂದರು. ಮತ್ತೆ ಹೇಳ್ತಾರ ನೀವು ಯಾರಿಗೂ ಈಗ ಹೇಳ್ತಾರ दोनों का एक ही अर्थ है. ಇಲ್ಲ हेतु वाक्य कई ऐसा वाक्य धूमात है. यद्यपि धूमात धूमेन इन दोनों का एक ही अर्थ है. ಧೂಮಾತ ಧೂಮೇನ ಈ ಎರಡರದು ಒಂದೇ ಅರ್ಥ ಇರುತ್ತವೆ. ಧೂಮಾತ ಏನಂದ್ರೆ ಭೀಮಾಶಂಕರ ಎರಡು ಅರ್ಥ ಒಂದೇ. ಧೂಮಾತ ಧೂಮೇನ್ ಫರಕ್ ಏನೈತೆ? ಧೂಮೇನ ಅಲ್ಲ, ನಾನು ನಾಟು ಸಂಸ್ಕೃತಿ ಬರಲ್ಲ ವ್ಯಾಕರಣ ಅಂದ್ರೆ ಯಾನು ಅದೇನು. ಈಗ ಧೂಮಾತ ಏನೈತಲ್ಲ ಸಲನಾತೆ ಪಂಚಮಿ ವಿಭಕ್ತಿ, ಧೂಮೇನ ತೃತೀಯ ವಿಭಕ್ತಿ. ತೃತೀಯ ಧೂಮೇನ ನೀವು ಧೂಮೇನ ತೃತೀಯ ವಿಭಕ್ತಿ, ಧೂಮಾತ ಇದು ಪಂಚಮಿ ವಿಭಕ್ತಿ. ಪಂಚಮಿ ವಿಭಕ್ತಿ ಇದು ತೃತೀಯ ವಿಭಕ್ತಿ. ತೃತೀಯ ಅಂತೆ ಪಂಚಮಂತೆ ಅಂತೆ ಅವ್ರು ಎರಡು ಕೂಡ್ಕೊಂಡು ಹೇಳ್ಯಾರ. पण फरक ಏನಂತೆ? ಹಾ ಅದೇ ಧೂಮಾತ ಇದು ಪಂಚಮಿ, ಧೂಮೇನ ಇದು ತೃತೀಯ, ಹೌದಿಲ್ಲ? परंतु धूमेन धूमात इन दोनों का एक ही अर्थ है. एक ही अर्थ है. पण ಯಾನ್ ಫರಕ್ ಏನೈತೆ ಅಂತ ನೀವು ಸ್ವಲ್ಪ ಪಂಡಿತರು, ಸಂಸ್ಕೃತ ಪಂಡಿತರು ನಮ್ಗೆ ಏನಾರು ಸ್ವಲ್ಪ ನಾವು ಮತ್ತಿಷ್ಟು ವಿಶೇಷವಾಗಿ ಹೇಳೋದು ಸಿಕ್ಕದು ವ್ಯಾಕರಣ, ಸಂಸ್ಕೃತ ವ್ಯಾಕರಣ ಬಂದವರು ಅವ್ರಲ್ಲಿ ಏನ್ ಹೇಳ್ಕತಾರೆ ಇಲ್ಲಿ? ಧೂಮಾತ ಧೂಮೇನ इस दोनों का एक ही अर्थ है. ಪರಂತು ಎಷ್ಟೋ ವ್ಯಾಕರಣ ಸಂಸ್ಕೃತದ ಬುಕ್ಕ ಪಂಡಿತರಲ್ಲಿ ಹಿಂಗಾಗಲ್ಲ. ಅದು ಪಂಚಮಿ ಅದ, ಇದು ತೃತೀಯ ಅದ, ಎರಡು ಒಂದೇ ಅರ್ಥ ಹೆಂಗಾತಾವ ಹಿಂಗ. ಮತ್ತೆ ಅರ್ಥ ಆಗಲ್ಲ ಅಂದ್ರೆ ಅದ್ರದ್ದು ಏನಾರ ಬಿಡಿಸಿ ಹೇಳ್ಬೇಕಲ್ಲ ವ್ಯಾಕರಣದಿಂದ. ಅದಕ್ಕೆ ಅವ್ರಿಗೆ ಕೇಳದವ್ರಿಗೆ. ತಥಾಪಿ ನೋಡ್ರಿ ಅವ್ರು ಏನಂತಾರೆ ನೋಡ್ರಿ, धूमेन ऐसा वाक्य संप्रदाय सिद्धि नहीं. धूमेन ಅದು ಎಲ್ಲಿ ಬರೆದ ಅದು ನನಗೂ ಗೊತ್ತಾಗಿಲ್ಲ. ಬರ ऐसा वाक्य संप्रदाय सिद्धि नहीं. यह अवयव ग्रंथ में भट्टाचार्य ने लिखा है. याते ಧೂಮೇನ ಇದು ವಾಕ್ಯ ಈ ಸಾಂಪ್ರದಾಯ ಸಿದ್ಧಿದಾಗ ಇದು ಇಲ್ಲ. ಅದಕ್ಕೆ ಅವರು ಯಾರು ಅಂದ್ರ ಭಟ್ಟಾಚಾರ್ಯ, ಅವಯವ ಗ್ರಂಥದಲ್ಲಿ ಭಟ್ಟಾಚಾರ್ಯನು ಬರ್ಕೊಂಡು ಬರೋಣ ಧೂಮಾತ್ ಈ ರೀತಿ ಕಾ ವಾಕ್ಯ ಏತು ವಾಕ್ಯ ಕೈಯೇ ಹೇ. ಈತ ನಿಮ್ಗೆ ಅವ್ರು ಹೇಳುದು ಧೂಮೇನ ಇದೇನು ಆಗಲ್ಲ, ಇದು ಸಾಂಪ್ರದಾಯ ಸಿದ್ಧಿ ಇಲ್ಲ. ಸಾಂಪ್ರದಾಯದಾಗ ಇದು ಈ ಶಬ್ದ ಸಿದ್ಧಿಲ್ಲ ಧೂಮೇನ. ಮತ್ತು ಅವ್ರು ಹಿಂದೊಂದು ಜಗದೀಶ್ ಭಟ್ಟಾಚಾರ್ಯ ಅಂತ ಹಿಂದೆ ಅವ್ರು ಹೇಳ್ಯಾರ ನೋಡ್ರಿ. ಹಿಂಗೆ ಜಗದೀಶ್ ಭಟ್ಟಾಚಾರ್ಯ ಹೇಳ್ಯಾನ, ಹಿಂದೆ ಹೋಗ್ಯಾರ ನೋಡ್ರಿ ನ್ಯಾಯಕರು. ನಾವ್ ಹೇಳ್ಕತ್ತಿಲ್ಲ, ನಮ್ಮ ನ್ಯಾಯ ಸಂಪ್ರದಾಯದಾಗ ಜಗದೀಶ್ ಭಟ್ಟಾಚಾರ್ಯ ಹಿಂಗೆ ಹೇಳ್ಯಾನ ಅಂತ ಹೇಳಿ ಹಿಂದಿನ ಪೇಜ್ ಎಲ್ಲ ಹೇಳ್ಯಾನ ನೋಡ್ರಿ. ಜಗದೀಶ್ ಭಟ್ಟಾಚಾರ್ಯನ ಗ್ರಂಥದ ಒಳಗ ಇದು ಬರ್ಕೊಂಡು ಬಂದಾರ. ಅಂದ್ಮೇಲೆ ಅವರು ಪೂರ್ವ ಮೊದಲು ನಾವು ಹೆಂಗ ಶಂಕರಾಚಾರ್ಯ ಹಿಂಗೆ ಹೇಳ್ಯಾರ ಇದು, ಆದ್ಮೇಲೆ ಮುಂದೆ ಯಾರು ಏನಲ್ಲಿ ವಾದ ಮಾಡ್ಲಕ್ ಜರುತ್ತಿಲ್ಲ. ಹಂಗ ಅವ್ರ ಹಂಗ ಇಲ್ಲಿ ಅವ್ರದ್ದು ಪೂರ್ವ ಆಚಾರ್ಯರು ಜಗದೀಶ್ ಭಟ್ಟಾಚಾರ್ಯರು ಅವ್ರ ಸಂಪ್ರದಾಯದಾಗ ಹಿಂಗ ಧೂಮಾತೆ ಅಂತ ಬರ್ಕೊಂಡು ಬಂದಾರ ಅಂತ ಸಮಾಧಾನ ಹೇಳ್ಕತ್ತಾರ ಅವ್ರು. ಹೇಳ್ತಿಲ್ಲ लिखा है याते धूमात इस रीति का वाक्य ही हेतु वाक्य कहिए. हेतु और साध्य का सहचार बोधक जो दृष्टांत प्रतिपादक वचन है सो उदाहरण वाक्य कहिए है. ಮೂರದು ಲಕ್ಷಣಗಳು ಹೇಳಿದ್ರು ನೋಡಿ, ಪ್ರತಿಜ್ಞಾ ವಾಕ್ಯ, ಹೇತು ವಾಕ್ಯ ಮತ್ತು ಉದಾಹರಣ ವಾಕ್ಯ. ಪ್ರತಿಜ್ಞಾ ಹೇತು ವಾಕ್ಯಗಳದು ಲಕ್ಷಣಗಳು ಹೇಳಿದ್ರು ಎಲ್ಲ. ಈಗ वादी प्रतिवादी का जहाँ विवाद न होवे किंतु दोनों का निर्णित अर्थ जहाँ होवे
सो दृष्टांत कहिए उभय पक्ष सम्मतो दृष्टांत दृष्टांत कहिए ऐसा मानस है इंथद यावದಂದ್ರೆ ಅಡಿಗೆ ಮನಿ मानस है इस रीति से प्रतिज्ञादिक तीन के समुदाय रूप महावाक्य ते विवाद की निवर्ती हो गई महावाक्यದಿಂದ विवाद अंदर निवर्ती ಆಗ್ತದೆ महावाक्यಕ್ಕೆ निवर्ती ಹೋವೆ ಈ ವಾಕ್ಯದಿಂದ ಅವನಿಗೆ ಏನು ಸಾಧ್ಯದ ಅನುಮಿತಿದು ಏಕ ಹೋವೇನೆ ಅಂತ ಹೇಳಿದವನು ವಿವಾದ ಮಾಡಿದಲ್ಲ ಅವನು ಏಕ ಹೋವೇ ಏಕ ನೈ ಹೋವೆ ಅಂತ ಈ ರೀತಿಯಿಂದ ಇಲ್ಲಿ ಪರ್ಯಂತರವಾಗಿ ಆ ಮೂರು ಸಮುದಾಯ ರೂಪ ಮಹಾವಾಕ್ಯದಿಂದ ಅವನ ವಿವಾದ ಏನಿತ್ತಲ್ಲ ಶಂಕ ಅದು ನಿವೃತ್ತಿ ಆತದ ಇಲ್ಲಿ ತನಕ ಪರಾರ್ಥ ಅನುಮಾನ ಏಕ ಕಹೆ ಏಕ ನೈ ಕಹೆ ಯಾವ ಅಲ್ಲ ಅಂತಾನ ಅವನನ್ನು ಕುರಿತು ಇಲ್ಲಿ ಪರ್ಯಂತರವಾಗಿ ಅವನ ಶಂಕಾ ನಿವೃತ್ತಿ ಸಲುವಾಗಿ ಮಹಾವಾಕ್ಯ ಹೇಳಿ ಅವನಿಗೆ ಬೋಧ ಮಾಡಿ ಅವನ ಶಂಕಾ ನಿವೃತ್ತಿ ಮಾಡಿದರು ಹೋವೆ ಇನ್ನು ಮುಂದ ತರ್ಕ ಸ್ವರೂಪ ಅಂತ ಹೇಳ್ಯಾರ ನೋಡ್ರಿ ತರ್ಕ ಹೆಡಿಂಗ್ ತರ್ಕ ಆ ತರ್ಕ ಹೇಳ್ತಾರೆ ಈಗ ಇಲ್ಲಿಂದ जो महावाक्य सुनने के भी आग्रह करे महावाक्य ಕೇಳಿದರೂ ಕೂಡ ಆಗ್ರಹ ಹಠ ಆಗ್ರಹ महावाक्य ಕೇಳಿದ್ರು ಕೂಡ ಆಗ್ರह करे मानसादिकन विषय तो हन्नी का सहचारी धूम है वाक्य महावाक्य ಕೇಳ್ಯಾನವ ಈಗ ಮ್ಯಾಲೆ ಹೇಳೋದು महावाक्य ಅದು ಕೇಳಿದ್ರು ಕೂಡ महावाक्य सुनके भी ಆಗ್ರಹ ಅಂದ್ರೆ ಹಠ ಮಾಡಿದ್ರೆ मानसादिकन विषय तो हन्नी का सहचारी धूम है मानसादिकन में हन्नी का सहचारी धूम है परंतु पर्वत में हन्नी का व्यभिचारी धूम है ಪರ್ವತದಲ್ಲಿ ಮಾತ್ರ ಬೆಂಕಿ ವ್ಯಭಿಚಾರಿ ಧೂಮ ಇರುತ್ತದೆ ಅಂದ್ರೆ ಬೆಂಕಿ ವ್ಯಭಿಚಾರಿ ಅಂದ್ರೆ ಜುದಾ ಭಿನ್ನ ಹೊಗೆ ಇರುತ್ತದೆ ಹಾ ಅಂದ್ರೆ ಒಂದು ಒಪ್ಪಿ ತರ್ಕ ಅಂದ್ರೆ ಏನು ಒಂದು ಒಪ್ಪಿ ಒಂದು ಒಪ್ಪಲ್ಲ ಒಂದು ಒಪ್ಪಿ ಒಂದು ಒಪ್ಪಲಾರ್ದಕ್ಕ ಇದಕ್ಕಂತಾರ ತರ್ಕ ಪಣ ಇಲ್ಲಿ ಇಲ್ಲ ಅಂತ ಹೊನ್ನಿ ತರ್ಕ ತರ್ಕ ಅಂದ್ರೇನು ಅನಿಷ್ಟ ಅಪಾದಾನಕ್ಕೂ ತರ್ಕ ಕೈ ತರ್ಕದ ಲಕ್ಷಣ ಅನಿಷ್ಟ ಅಪಾದಾನಕ್ಕೂ ತರ್ಕ ಕೈ ಏನ್ ಅನಿಷ್ಟದ ಹೊನ್ನಿ ಇದು ಬೆಂಕಿ ಕಾರಣ ಧೂಮ ಇದು ಕಾರ್ಯ ಇಬ್ಬರಿಗೆ ಇಷ್ಟ ಅದ ಇಷ್ಟ ಪರಂತು ಏನು ಧೂಮ ಹೇ ಹೊನ್ನಿ ನಾಹಿ ಹೊಗೆಯಾದ ಬೆಂಕಿ ಇಲ್ಲ ಹೊಗೆಯಾದ ಕೆಳಗೆ ಬೆಂಕಿ ಇಲ್ಲ ಅದಕ್ಕ ಇದು ಅನಿಷ್ಟ ಅಪಾದನಕ್ಕೂ ತರ್ಕ ಕೈ ಹಿಂಗ್ ತರ್ಕ ಮಾಡ್ಬೇಕಂತ ಒಂದು ಒಪ್ಪದು ಒಂದು ಒಪ್ಪ ಇಲ್ಲ ಇದಕ್ಕಂತಾರ ತರ್ಕ अनिष्ट अपादन को तर्क है जो तीसरे में वन्नी का सहचारी धूम है परंतु पर्वत में वन्नी का व्यभिचारी धूम है याते पर्वत में धूम ही है वन्नी नहीं है धूम ही है होगी नहीं आधा धूम ही है वन्नी नहीं है ऐसा प्रतिवादी आग्रह करे आग्रह अंदर का ಮಾಡಿದ್ರೆ ಅಥವಾ ವ್ಯಭಿಚಾರಿ की ಶಂಕಾ ಕರೆ ವ್ಯಭಿಚಾರಿ की ವ್ಯಭಿಚಾರ ಅಂದ್ರೆ ಒಂದು ಒಪ್ಪುದು ಒಂದು ಒಪ್ಪಲಾರದು ವ್ಯಭಿಚಾರಿ ಶಂಕಾ ಅಂದ್ರೆ ಏನು ಒಂದು ಒಪ್ಪುದು ಹೋಗಿ ಒಪ್ತಾನ ಅದಂತೇಳಿ ಆದ್ರೂ ಬೆಂಕಿ ಇಲ್ಲ ತಾನ ವ್ಯಭಿಚಾರಿ की शंका हुई तो तर्क से आग्रह और व्यभिचारी शंका की निवृत्ति होवे है तर्कದಿಂದ तर्क ಅಂದ್ರೆ ಪ್ರಮಾಣ ಅನುಗ್ರಹ तर्क प्रमाण अनुग्रह तर्क वेद विरोध कुतर्क प्रमाण अनुग्रह तर्क प्रमाण कोट ಹೇಳ್ತಾರ ಮತ್ತೆ ವೇದಕ್ಕೆ ವಿರೋಧ ಐತಂದ್ರೆ ಅದು ಕುತರ್ಕ वेद विरोध कुतर्क प्रमाण अनुग्रह तर्क
ठीक है। तर्क से आग्रह शंका की निवृत्ति होवे है। अनिष्ट अपादान को तर्क कहे है। ನೋಡಿ ಅವ್ರು ಹೇಳಿದ್ರು ಅನಿಷ್ಟ ಅಪಾದಾನಕ್ಕೂ ಅಪಾದಾನ ಅಂದ್ರೆ ಸಂಪಾದನ ನೀನು ಕೊಳ್ಳಾಗ ಏನು ಅನಿಷ್ಟನೇ ಕೊಳ್ಳಾಗ ಬೀಳ್ತದ ಅನಿಷ್ಟನೇ ಕೊಳ್ಳಾಗ ಬೀಳ್ತೈತಿ ಜೀವ ಬ್ರಹ್ಮರ ಅಭೇದನು ಅದೇ ಮುಂದೆ ಉದಾಹರಣೆ ಕೊಡ್ತಾರ ಅವರು ನೋಡಿ ಹೇಳ್ತಾರೆ ಧೂಮ್ ಅನಿಷ್ಟ ಅಪಾದಾನಕ್ಕೂ ತರ್ಕ है। जो पर्वत विषी वन्नी विना धूम होवे तो अनिष्ट अपादान को तर्क कहे जो पर्वत विषी वन्नी विना धूम होवे तो ಅಲ್ಲಿ ಪರ್ವತದಲ್ಲಿ ಬೆಂಕಿ ಇಲ್ಲದ್ರೆ ಹೊಗೆ ಇದ್ದಿದ್ದಾದ್ರೆ ಹೊಗೆ ಅದ ಅಂತಾನ ಬೆಂಕಿ ಇಲ್ಲ ಬೆಂಕಿ ಇಲ್ಲ ಅಂತ ನಾವು ಹಾ ಹಾ नश्यात हाँ धूम हो हाँ धूम होवे तो ನೋಡಿ ಮುಂದೆ ನೋಡ್ರಿ ಹೇಳ್ತಾರೆ ಸರ್ ನೋಡಿ ಪರ್ವತ ವಿಷಿ ಹೊನ್ನಿ ವಿನಾ ಧೂಮ್ ಹೋವೆ ತೋ ಪರ್ವತದಲ್ಲಿ ಬೆಂಕಿ ಇಲ್ಲದ್ರೆ ಹೊಗೆ ಐತಿ ಅಂದ್ರೆ ಹೊನ್ನಿ ಕಾ ಧೂಮ್ ಕಾರ್ಯ ನೈ ಹೋವೇಗಾ ಹೊನ್ನಿ ಇದು ಬೆಂಕಿ ಕಾರಣ ಹೊಗೆ ಇದು ಕಾರ್ಯ ಹಿಂಗ ಅದು ಕಾರ್ಯ ಆಗುವುದಿಲ್ಲ ये तर्क है ಇದು ತರ್ಕ ಯಾತೆ ಅಂದ್ರೆ ಹೇಳೋದೇನು ಹೊನ್ನಿ ಕಾರಣ ಧೂಮ್ ಕಾರ್ಯ ಇಬ್ಬರಿಗೆ ಇಷ್ಟ ಅದ ಪರಂತು ಹೊಗೆ ಐತಿ ಬೆಂಕಿಲ್ಲ ಹೊನ್ನಿ ಕಾರಣ ಒಪ್ಪದ ಕಾರ್ಯ ಒಪ್ಪುದು ಒಂದು ಒಪ್ಪಲಾರದು ಇದಕ್ಕೆ ತರ್ಕ पर्वत विषी वन्नी विना धूम होवे तो वन्नी का धूम कार्य नहीं होवेगा ಬೆಂಕಿದು ಹೊಗೆ ಕಾರ್ಯ ಆಗುವುದೇ ಇಲ್ಲ ये तर्क है याते धूम विषय वन्नी का विचार संदेह निवर्त होवे है ಆದ್ದರಿಂದ ಹೊಗೆಯಲ್ಲಿ ಆ ಬೆಂಕಿ ವ್ಯಭಿಚಾರ ಸಂಶಯ ಏನದ ನಿವೃತ್ತಿ ಆಗುತ್ತದೆ वन्नी धूम का कारण कार्य भाव इष्ट है वन्नी धूम का ಕಾರಣ ಕಾರ್ಯ ಭಾವ ಇಷ್ಟ ಹೈ ಯಾನು ಹೊನ್ನಿ ಕಾರಣದ ಹೊಗೆ ಕಾರ್ಯದ ಇದು ಇಬ್ರಿಗೆ ಇಷ್ಟದ ಇಬ್ರಿಗೆ ತಾಕ ಅಭಾವ ಅನಿಷ್ಟ ಹೈ ಹಾ ताका अभाव अनिष्ट है याते कारण कार्य भाव का भंग अपादान करिए है कार्य कारण भंग नाश ಇದಕ್ಕೇನೇನೋ ಅಪಾದಾನ संपादन ಅಂತ ಹೇಳ್ತಾ ಇದ್ದ ನಾವು ಅಥವಾ ಪ್ರಾಪ್ತ करून देत आहे प्राप्त ಮಾಡಿಕೊಳ್ಳುಕತ್ತೇನು सो कारण कार्य भाव का भंग अनिष्ट है ಇದಕ್ಕೆ ನಾವು ಅನಿಷ್ಟ ಅಂತೇವು ಕಾರ್ಯ ಕಾರಣ ಭಾವದು ಭಂಗ ಮಾಡುವುದು ಇದು ಅನಿಷ್ಟದ ಯಾತೆ ಅನಿಷ್ಟ का ಅಪಾದಾನ ರೂಪ ತರ್ಕ है ಅನಿಷ್ಟ ಅಪಾದಾನ ಕೇನೆ ತರ್ಕ ಕೊಳಗ ಅಪಾದಾನ ಅಂದ್ರೆ ಸಂಪಾದನೆ ಬೀಳುತ್ತದೆ या तर्कते प्रतिवादी की आग्रह व्यभिचारी शंका की निवृत्ति होवे तर्कದಿಂದ ಪ್ರತಿವಾದಿದು ಹಿಂದವನ ಆಗ್ರಹ ಮತ್ತು ವ್ಯಭಿಚಾರಿ ಶಂಕಾ ನಿವೃತ್ತಿ ಆಗುತ್ತದೆ ಕಾಯತೆ ಯಾಕ वन्नी धूम का कारण कार्य भाव दोनों को इष्ट है इच्छा के विषय इब्रिग अದ इष्ट ಅಂದ್ರೆ इच्छा के विषय ताका भंग ಅದರದು ಆ ಕಾರ್ಯ ಕಾರಣ ಭಾವದ ಭಂಗ दोनों को अनिष्ट है इब्रिग अनिष्ट नहीं ಅದದು जो वन्नी का व्यभिचार धूम में कहे तो ಬೆಂಕಿಯ ವ್ಯಭಿಚಾರ ಅಂದ್ರೆ ಭಿನ್ನವಾಗಿ ಹೋಗಿ ಅದ ಅಂತ ಹಿಂಗ ಹೇಳಿದ್ದಾದ್ರೆ ಅನಿಷ್ಟಕ್ಕೆ ಸಿದ್ಧಿ ಹೋಗಿ ಅನಿಷ್ಟದೆ ಸಿದ್ಧಿ ಆತದ ಹೋಗಿ ताके भयते वन्नी का व्यभिचारी धूम है ये वार्ता प्रतिवादी कहे नहीं ಈ ಭಯದಿಂದ ಅನಿಷ್ಟಕ್ಕೆ ಸಿದ್ಧಿ ಹೋವೆ ಈ ಭಯದಿಂದ ಬೆಂಕಿ ವ್ಯಭಿಚಾರಿ ಧೂಮ है ಬೆಂಕಿ ವ್ಯಭಿಚಾರಿ ಧೂಮ್ ಅದ ಅಂತ ಹಿಂಗ ಅವ ಭಯದಿಂದ ಹೇಳುವುದಿಲ್ಲ धूम कहे तो अनिष्ट की सिद्धि होगी ताके भयते वन्नी का व्यभिचारी धूम है ये वार्ता प्रतिवादी कहे नहीं
इस रीति से तीन ही अवयव का समुदाय रूप जो महावाक्य ताकू ಪರಾರ್ಥ ಅನುಮಾನ ಕೈ ಇದು ಕಾರಣ ಪದಾರ್ಥದಲ್ಲ ಮಾಡ್ಬೇಕಲ್ಲಿ ದ ಪದಾರ್ಥ तिसते उत्तर जो अनुमिति होवे सो परार्थ अनुमिति कये कार्य दू परार्थ अनुमान ಅದು ಕಾರಣ परार्थ अनुमिति ಇದು कार्य अनुमान प्रमाण से निर्णय करते विचार की शंका होवे तो तर्क से निवृत्ति होवे अनुमान ಪ್ರಮಾಣದಿಂದ ನಿರ್ಣಯ ಮಾಡುವ ಕಾಲದಾಗ ವ್ಯಭಿಚಾರಿ ಶಂಕಾ ಮಾಡಿದರೆ ಅದು ತರ್ಕದಿಂದ ನಿವೃತ್ತಿ ಆಗುತ್ತದೆ ಯಾತೆ ಪ್ರಮಾಣ का सहकारी तर्क है प्रमाण का सहकारी तर्क है सरಳ ಇದೆ ತಿಳಿಲಿಕ್ಕೆ ನಿಮಗೆ ತಿಳಿತಲ್ಲ ಏನ್ರಿ ಸರಳ ಓದಕತ್ತೀನಿ ಸರಳ ಇಲ್ಲ ಈಗ ಇವತ್ತ ಮುಗಿತಾ ಇದು ಹಾ ನಾಳೆಗೆ ಶಬ್ದ ಪ್ರಮಾಣ ಹಾ ಅಂದ್ರೆ ಇಟ್ಟರೆ ಸ್ವಲ್ಪ ಇನ್ನೂ ಸ್ವಲ್ಪ ಸರಳ ಅದ ನಮಗ ಆಗ ಹೋಗುದಿ ಹಾ ಅಲ್ಲ ಎಷ್ಟು ಆಗ್ತದೆ ವೇದಾಂತ ಮತ ಮೇ ತರ್ಕ ಸಹಿತ ಪದಾರ್ಥ ಅನುಮಾನ ಕಾ ಸ್ವರೂಪ ಈಗ ವೇದಾಂತ ಮತದಲ್ಲಿ ತರ್ಕ ಸಹಿತ ಅನುಮಾನದು ನಿಮಗ ಇದು ಹೇಳ್ತಾ ಇದ್ದಾರೆ ವೇದಾಂತ मत में वेदांत वाक्यन से जीव में ब्रह्म का अभेद निर्णीत है सो अनुमान से भी इस रीति से सिद्ध होवे विचार सागर टिप्पणी मनन विचार सागर टिप्पणी ಒಂದನೇ ತರಂದಾಗೆ ಇದ್ದಿರ್ಬೇಕು ಯಾಕ್ರಿ ಹಾ ಮನನ ಮೇಲೆ ಟಿಪ್ಪಣಿ ಬಂದ ಅನುಮಾನ ಯುಕ್ತಿಯಿಂದ ವೇದಾಂತ ವಾಕ್ಯಗಳ ತಾತ್ಪರ್ಯ ನಿಶ್ಚಯ ಮಾಡುವುದಕ್ಕೇನೆ ಮನನನ್ರಿ ಯುಕ್ತಿ ಹ ಅದೇ ಒಂದನೇ ತರಂಗದಾಗೆ ಎಷ್ಟನೇ ಟಿಪ್ಪಣಿ ಅಂತ ಹಿಂಗ 32 ಅಂತ 30 2 3 ಹಿಂಗೆ ಏನಿರ್ಬೇಕು ಹಾ 31 2 3 ಹಿಂಗ ಶ್ರವಣ ಅಂದ್ರೆ ಯುಕ್ತಿಯಿಂದ ಈ ಶ್ರವಣ ಎದಕ್ಕೆ ಹೇಳಿದ್ರು ಶ್ರವಣ ತಾತ್ಪರ್ಯ ನಿಶ್ಚಯ ಶ್ರವಣಕ್ಕೆ ಅಲ್ಲಿ ಯುಕ್ತಿ ಶ್ರವಣದಾಗ ಯುಕ್ತಿ ಅಂದ್ರೆ ಷಡ್ಲಿಂಗ ಸಂಗ್ರಹ ತೋರಿ ಇಲ್ಲಿ ಯುಕ್ತಿ ಅಂದ್ರ ಅನುಮಾನ ಪ್ರಮಾಣ ಉಪಮಾನ ಪ್ರಮಾಣ ಅರ್ಥಾಪತ್ತಿ ಪ್ರಮಾಣ ಅನುಪಲಬ್ಧಿ ಪ್ರಮಾಣ ಕೊಟ್ಟರ ಅವ್ರ ಕೆಳಗ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿ ಇದೆ ಅಂದ್ರೆ ಭೇದ ಬಾಧಕಕ್ಕೂ 4 ಪ್ರಮಾಣ ಕೊಟ್ಟರ ಅಭೇದ ಸಾಧಕಕ್ಕೂ 3 ಪ್ರಮಾಣ ಅಲ್ಲಿ ಟಿಪ್ಪಣಿ ಒಳಗ ವೇದಾಂತ ವಾಕ್ಯನಸೆ ಅಂದ್ರೆ 4 ಮಹಾವಾಕ್ಯಗಳಿಂದ जीव में ब्रह्म का अभेद निर्णीत है ಜೀವನಲ್ಲಿ ಬ್ರಹ್ಮನ ಅಭೇದ ನಿರ್ಣಯಿತ ಜೀವನು ಬ್ರಹ್ಮ ಅದು ಅನುಮಾನದಿಂದನೂ ಕೂಡ ಈ ರೀತಿ ಸಿದ್ಧ ಆಗ್ತದ ವೇದಾಂತ ವಾಕ್ಯಗಳಿಂದ ಯಾವ ರೀತಿ ಜೀವನಲ್ಲಿ ಬ್ರಹ್ಮನ ಅಭೇದ ನಿರ್ಣಯಿತದ ಇದು ಆ ಅನುಮಾನ ಪ್ರಮಾಣದಿಂದನೂ ಕೂಡ ನಿಶ್ಚಯ ಮಾಡ್ಲಿಕ್ಕೆ ಬರ್ತದ ಹೇಗೆ ಜೀವೋ ಬ್ರಹ್ಮ ಅಭಿನ್ನ ಪ್ರತಿಜ್ಞಾವಾಕ್ಯ ಜೀವೋ ಬ್ರಹ್ಮ ಅಭಿನ್ನ ಜೀವನು ಬ್ರಹ್ಮದೊಡನೆ ಅಭಿನ್ನ ಇದ್ದಾನ ಇದು ಪ್ರತಿಜ್ಞಾವಾಕ್ಯ ಪ್ರತಿಜ್ಞಾವಾಕ್ಯ ಇಟ್ಟೆ ಎದು ಜೀವೋ ಬ್ರಹ್ಮ ಅಭಿನ್ನ ಇದು ಪ್ರತಿಜ್ಞಾವಾಕ್ಯ ಅಂದ್ರೆ ವೇದಾಂತ ಮಹಾವಾಕ್ಯಗಳಿಂದ ಹೆಂಗ ಜೀವ ಬ್ರಹ್ಮರ ಅಭೇದ ಸಿದ್ಧ ಮಾಡ್ಯಾರಲ್ಲ ಹಂಗ ಅನುಮಾನದಿಂದನೂ ಕೂಡ ಸಿದ್ಧ ಮಾಡ್ಲಕ್ ಬರ್ತದ ಅದು ಹೆಂಗಂದ್ರ ಪ್ರತಿಜ್ಞಾವಾಕ್ಯ ವಾಕ್ಯ ಉದಾಳ ವಾಕ್ಯ ಜೀವೋ ಬ್ರಹ್ಮ ಅಭಿನ್ನ ಜೀವನು ಬ್ರಹ್ಮದೊಡನೆ ಅಭಿನ್ನೇ ಇದ್ದಾನೆ ಇದು ಪ್ರತಿಜ್ಞಾ ಎದ್ರಿಂದ ಹೇಳ್ತೀರಿ ಚೇತನತ್ವ ಚೇತನ ಇರೋಣದ್ರದಿಂದ ಎರಡು ಚೇತನ ಇರೋದ್ರಿಂದ ಯತ್ರ ಯತ್ರ ಚೇತನತ್ವ ತತ್ರ ತತ್ರ ಬ್ರಹ್ಮ ಅಭೇದ ಯತಃ ब्रह्मणि अथवा ईश्वर ये 3 अवयव का समुदाय रूप महावाक्य है याते परार्थ अनुमान कहिए है ಅದಕ್ಕೆ ಇಲ್ಲಿ ನಾವು ಇದು 3 ಕೂಡ್ಕೊಂಡು ಮಹಾವಾಕ್ಯ ಇದಕ್ಕೇನೆ ಯಾಕಂದ್ರೆ ಪರಾರ್ಥ ಅನುಮಾನ ಮಹಾವಾಕ್ಯ ಹೇಳ್ಬೇಕಲ್ಲ
ಮೊನ್ನೆ ಅದಕ್ಕೆ ನಿಮ್ಗೆ ಹೇಳಿದ ಮಹಾವಾಕ್ಯಕ್ಕೆ ಮತ್ತು ಪ್ರತಿಭಿಜ್ಞಕ್ಕೆ ಏನ್ ವ್ಯತ್ಯಾಸ ಅದಂತ. ಪ್ರತಿಭಿಜ್ಞ ಮತ್ತು ಮಹಾವಾಕ್ಯ. ಸ್ವಯಂ ದೇವದತ್ತ ಆ ದೇವದತ್ತನೇ ಇವನು, ಅದೇ ಆನಿದು, ಏನ್ ವ್ಯತ್ಯಾಸ ಆಯ್ತು ಮನೆ ಹೇಳಿದ್ ನಿಮ್ಗೆ. ಹ್ಮ್ ಹ್ಮ್ ಅದೇ ಗುರುಗಳಿಗೆ ಮಹಾವಾಕ್ಯ ಇಲ್ಲ, ಶಿಷ್ಯನಿಗೆ ಮಹಾವಾಕ್ಯ. ಶಿಷ್ಯನಿಗೆ ಮಹಾವಾಕ್ಯ, ಗುರುಗಳಿಗೆ ಪ್ರತಿಭಿಜ್ಞ. ಗುರುಗಳಿಗೆ ಅವ ಮೊದಲ ಸರ್ಕಸ್ದಾಗ ನೋಡಿ ಬಂದಾನ ಆನಿ, ಅದೇ ಆನಿದು, ಅದೇ ಆನಿದು. ಯಾಕೆ ಮೊದಲ ಅನುಭವ ಮಾಡ್ಯಾನಲ್ಲಿ. ಹಂಗ ಗುರುಗಳು ನಾ ಬ್ರಹ್ಮ ಇದ್ದಾಗ ಅನುಭವ ಮಾಡ್ಯಾರ, ನೀ ಬ್ರಹ್ಮ ಇದ್ದಿ ಅಂತ ಹೇಳ್ಬೇಕಾರ. ಹೌದಿಲ್ಲ, ನೀ ಬ್ರಹ್ಮ ಇದ್ದಿ, ನಾ ಇಲ್ಲ, ನೀ. ನೀ ನೀನು ಬ್ರಹ್ಮ ಇದ್ದಿ ಅಂತ, ನೀನು ಬ್ರಹ್ಮನೇ ಇದ್ದಿ, ನೀ ಇಬ್ಬರದು ಅಭೇದನೆ ಅದು. ಹಾ ಅಂದ್ರೆ ಹೇಳುವುದಿಲ್ಲ. ಪದಾರ್ಥ ಅನುಮಾನ ಅಂದ್ರೆ ಏನು? ಇನ್ನೊಬ್ಬರ ಸಲುವಾಗಿ ವಾಕ್ಯ ಎಲ್ಲಿ ಪ್ರಯೋಗ ಮಾಡ್ತಾರ, ಇನ್ನೊಬ್ಬರ ಸಲುವಾಗಿ. ಸ್ವಂತ ತಾನೇ ಏನ ಅನುಭವ ಮಾಡ್ಯಾನ, ಅದು ಸ್ವಾರ್ಥ ಅನುಮತಿ. ತಾನೇ ಅಡಿಗೆ ಮನೆಯವ್ ನೋಡಿ ತಾನೇ ಅಲ್ಲಿ ಹೋಗಿ ಪ್ರತ್ಯಕ್ಷ ಆಯ್ತು. ಇದ್ರಾಗ ಹೊಗೆ ಬೆಂಕಿಗೆ ಅವಿನಾಭಾವ ಅದ, ಹಿಂಗ್ ತಾನೇ. ಈಗ ಅದು ಇಲ್ಲ, ಇನ್ನೊಬ್ರಿಗೆ ಹೇಳೋದು ಇದು ಪರಾರ್ಥ ಅನುಮಾನ. ಆಯ್ತಾ? ಪರಾರ್ಥ ಅನುಮಾನ ಕೈಯೈ. ಮತ್ತ ಅದು ಪಕ್ಷ ಹೇಳ್ತಾರೆ ನೋಡಿ. ವಾಸ್ತವಿಕ ಇಲ್ಲಿ ಏನಂದ್ರೆ ಕೇಳಿದ್ರೆ, ಬ್ರಹ್ಮಣಿ ಯಥಾ ಬ್ರಹ್ಮಣಿ ಅಥವಾ ಈಶ್ವರ ಅಲ್ವೇ ಕೊಟ್ಟರದು. ಇಲ್ಲಿ ಜೀವ ಪಕ್ಷ ಹೇ, ಜೀವನೇ ಪಕ್ಷ ಇದ್ದಾನ ಅಂದ್ರ ಎಲ್ಲಿ ಅಲ್ಲ ಹಂಗಲ್ಲ. ವಿಚಾರ ಸಾಗರದಾಗ ಎಷ್ಟೈತಿ ನಿಮ್ಗೆ ತೋರಿಸ್ತೀನಿ. ವಿಚಾರ ಸಾಗರದಾಗ ಅಲ್ಲಿದೆ ಬರೆದಿನ. पर्वत पक्ष सांगते वेळी दृष्टांत भिन्न असतो. इथे जीव पक्ष सांगते वेळी चेतन दृष्टांत एक पुन्हा. पर्वतावर अनुमिती ही जीवाने सिद्ध केले. पर्वत मेला अनुमिती यान म्हणला ही जीव सिद्ध ಮಾಡ್ಯಾನ. मग जीव पक्ष म्हणजे अनुमिती कोण सिद्ध करतो? जीवने पक्ष ಅಂದಮೇಲೆ ಯಾರು ಸಿದ್ಧ ಮಾಡ್ತಾರ? याचे सादृश्य रज्जूवर सर्प अध्यस्त. ಹಗ್ಗದ ಮೇಲೆ ಸರ್ಪ ಅಧ್ಯಸ್ತ ಅದ. ಆ ಸರ್ಪ ನೋಡವ ಇದಂ ರಜತಂ ಅಯಂ ಸರ್ಪ ಅಂತ ಹೇಳ್ತಾನ, ಹೌದಿಲ್ಲ? ಮತ್ತೀಗ ಆ ನೋಡೋನ್ಕಿಂತ ದೃಷ್ಟಾ ಪುರುಷ ಒಬ್ಬ ಭಿನ್ನ ಅದಾನಿಲ್ಲ, ಇದೆ ನಿಮಗ ಅಧ್ಯಸ್ತ ದೃಷ್ಟಾ ಭಿನ್ನ ಸಾಂಗ್ತಾ. ಮತ್ತೆ ಇಲ್ಲಿ ಈಗ ಹೇಳುವಾಗ ದೃಷ್ಟಾ ಪುರುಷ ಯಾರು? ಇಲ್ಲಿ ಈಗ ಹೇಳುವಾಗ ಜೀವನೇ ಪಕ್ಷ ಅಂದ್ಮೇಲೆ ದೃಷ್ಟಾ ಪುರುಷ ನೋಡವ ಯಾರು? ಸರ್ಪ ನೋಡುವ ಕಾಲದಾಗ ದೃಷ್ಟಾ ಪುರುಷ ಅದಕ್ಕಿಂತ ಭಿನ್ನ ಇದ್ದಾನೇನಿಲ್ಲ, ಅಧಿಷ್ಠಾನಕ್ಕಿಂತ ಭಿನ್ನ ಇದ್ದಾನಿಲ್ಲ. ಮತ್ತೆ ಇಲ್ಲಿ ಜೀವನೇ ಪಕ್ಷ ಅಂದ್ರಿ, ಮತ್ತೆ ದೃಷ್ಟಾ ಪುರುಷ ಭಿನ್ನ ಯಾರಿದ್ದಾರ? ತಿಳಿತಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಸಮಾಧಾನ, ಕುಟೇ ಜಡ ಪಕ್ಷ ಅಸ್ತು. ಎಲ್ಲಿ ಜಡ ಅದಿಷ್ಟು ವಿಚಾರ ಸಾಗರದಾಗ 4ನೇ ತರಂಗದಾಗ 27ನೇ ಇಲ್ಲಿ 1ನೇ ತರಂಗ ಇಲ್ಲ, 4ನೇ ತರಂಗದಾಗ 4ನೇ ತರಂಗದ कुठे जीव ನೋಡಿ, कुठे जड पक्ष असतो तिथे दृष्टांत भिन्न असतो. ಎಲ್ಲಿ ಜಡ ಪಕ್ಷ ಇರ್ತದ ಅಲ್ಲಿ ಮಾತ್ರ दृष्टांत भिन्न इरतैती. दृष्टांत भिन्न असतो. तसे जड पक्ष कुठे असतो तसे चेतन पुरुष अनुमान करतो. जड अधिष्ठान तिथे दृष्टांत भिन्न असतो. चेतन ಎಲ್ಲಿ ಪಕ್ಷ ಇರ್ತದ ಅಲ್ಲಿ दृष्टा भिन्न ಸಿದ್ಧಾಂತ ನೋಡಿ ನಿಮ್ಗೆ ತಿಳಿತಾನೆ ಎಲ್ಲರಿಗೂ. ಜಡ ಪಕ್ಷಿ ಎಲ್ಲಿರ್ತೈತಿ ಅಲ್ಲಿ ದೃಷ್ಟಾ ಭಿನ್ನ ಇರ್ತಾನ ನೋಡವ. ಅದು ಚೇತನನೇ ಎಲ್ಲಿರ್ತೈತಿ ಅಲ್ಲಿ ದೃಷ್ಟ ಮತ್ತೊಂದು ಯಾರು ಹೇಳಕ್ ಬರಲ್ಲ. ಪಕ್ಷಕ್ಕಿಂತ ದೃಷ್ಟಾಂತ ಯಾವಾಗಲೂ ಭಿನ್ನ ಹೇಳಬೇಕು, ಇದೊಂದು ನೇಮ್ಯ. ಪಕ್ಷಕ್ಕಿಂತಲೂ ದೃಷ್ಟಾಂತ ಭಿನ್ನ ಹೇಳಬೇಕು. ಆಯ್ತಾ? ನೀವು ವಿಚಾರ ಸಾಗರ ನೋಡಿ ಮತ್ತೊಂಬರಿ ಮತ್ತೆ ನಾನು ಇಷ್ಟ 5:30 ಓದ್ ತೋರಿಸ್ತಾನೆ ಮುಗಿತದಿದ್ದು.
ये 3 अवयव का समुदाय रूप महावाक्य याते परार्थ अनुमान कहिए है। यहाँ जीव पक्ष है, जीव ने पक्ष, संदिग्धो साध्यवान पक्ष, ಒಬ್ರು ಜೀವ ಯಾನಂತರ ಪಕ್ಷ, ಸಂದಿಗ್ಧೋ ಸಾಧ್ಯವಾನ ಪಕ್ಷ. ಸಾಧ್ಯ ಏನ್ ಮಾಡ್ಲಕತ್ತೀರಿ? ಬ್ರಹ್ಮ ಅಭೇದ ಸಾಧ್ಯ ಮಾಡ್ಲಕತ್ತೀರಿ. ಒಬ್ರು ಬ್ರಹ್ಮ ಅಭೇದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ, ಭೇದ ಹೇಳ್ತಾರೆ, ಒಬ್ಬರು ಅಭೇದ ಹೇಳ್ತಾರೆ. ಅದಕ್ಕೆ ಪಕ್ಷ ಹೌದಿಲ್ಲ. ಜಗತ್ ಹ್ಯಾಂಗ ಜಗತ್ತಂ ಪಕ್ಷ ಕೃತ್ಯ, ಜಗತ್ತಿಗೆ ಯಾಕೆ ಪಕ್ಷ ಹತ್ತೀರಿ? ಸಂದಿಗ್ಧೋ ಸಾಧ್ಯವಾನ ಪಕ್ಷ, ಒಬ್ರು ಮಿಥ್ಯ ಆಗ್ತಾರ, ಒಬ್ರು ಸತ್ಯ ಅಂತಾರೆ. ಹಾಗೆ ಇಲ್ಲಿ ಜೀವನೇ ಸಂಶಯ ಉಳಿದು ಜೀವನ ಒಡನೆ ಬ್ರಹ್ಮ ಎಂದೂ ಅಭೇದ ಇಲ್ರಿ, ಭೇದ. ಒಬ್ರು ಭೇದ ಹೇಳ್ತಾರೋ ಅಭೇದ ಹೇಳ್ತಾರೆ, ಹಿಂಗ್ ಸಂಶಯ. ಅದಕ್ಕೆ ಜೀವ ಪಕ್ಷ, ಜಗತ್ ಪಕ್ಷ, ಜೀವ ಪಕ್ಷ. ಬ್ರಹ್ಮ ಅಭೇದ ಸಾಧ್ಯ ಹೈ, ಬ್ರಹ್ಮ ಅಭೇದ ಸಾಧ್ಯ, ಇದು ಸಾಧ್ಯ ಕಾಣಿಸಲ್ಲ. ಬ್ರಹ್ಮನದೊಡನೆ ಅಭೇದ ಇದ್ದಂಗೆ ಕಾಣಿಸ್ತದ ಏನು? ಸಾಧ್ಯ ಕಾಣಿಸಲ್ಲ. ಜಗತ್ ಕಾಣಿಸ್ತದ, ಜಗತ್ತಿನಲ್ಲಿ ಮಿಥ್ಯಾತ್ವದಲ್ಲಿ ಕಾಣಿಸ್ತದ. चेतनत्व इति चेतनत्व हेतु है, ब्रह्म दृष्टांत है। यहाँ प्रतिवादी जो ऐसे कहे नोड मत ಹಿಂದೆ ಏನು ಹೇಳಿದ್ರು ತರ್ಕ, ಹಿಂದೆ ಒಂದು ತರ್ಕ ಮಾಡಲ್ಲ, ಹಂಗಿಲೇನು ಕೂಡ ಜೋ ಐಸೆ ಕಹೆ ಪಕ್ಷ ಮೇ ಅಂದ್ರೆ ಜೀವ ರೂಪ ಪಕ್ಷದಲ್ಲಿ चेतनत्व हेतु का ब्रह्माभेद रूप साध्य से व्यभिचार शंका करे तो तर्क के शंका की निवृत्ति करे. ಅದು ದೃಷ್ಟಾಂತ ಹೇಳಿದ್ರು, ಸಿದ್ಧಾಂತ ಹೇಳ್ತಾರೆ. ಎಲ್ಲಿ इस रीति से परंतु ब्रह्मा अभेद रूप साध्य नहीं है. न्यायालय है ना. यहाँ प्रतिवादी जो ऐसे कहे जीव में चेतनत्व हेतु तो है परंतु ब्रह्मा अभेद रूप साध्य नहीं है. जीवನಲ್ಲಿ ಚೇತನತ್ವ ಜೀವ ಚೇತನ ಅದ, पण ಆ ಜೀವನ ಬ್ರಹ್ಮದೊಡನೆ ಅಭೇದ ಇಲ್ಲ. ಹಿಂದೆ ಹೇಳಿದ್ರೆ ದೃಷ್ಟಾಂತ, ಈಗ ಸಿದ್ಧಾಂತ ಹೇಳ್ಕತ್ತಾರೆ. ಸಿದ್ಧಾಂತದಲ್ಲಿ ಕೂಡ ತರ್ಕದಿಂದ ಹಿಂಗ್ ಮಾಡಿದ್ರೆ ವಾಕ್ಯದಿಂದ ಅವನಿನ್ನು ವ್ಯಭಿಚಾರಿ ತರ್ಕ ಶಂಕಾ ನಿವೃತ್ತಿ ಮಾಡಬೇಕು. ब्रह्मा अभेद रूप साध्य नहीं है. इस रीति से पक्ष में अंदर जीव रूप पक्ष में चेतनत्व हेतु का ब्रह्माभेद रूप साध्य से व्यभिचार शंका करे तो तर्क से शंका की निवृत्ति करे. यहाँ तर्क का ये स्वरूप है. तर्क ಇದು ಸ್ವರೂಪ ಇರುತ್ತದೆ. ಜೀವ ಮೇ ಚೇತನತ್ವ ಹೇತು ಮಾನಿಕೆ, ಜೀವನಲ್ಲಿ ನಾವು ಎತ್ತರ ಎತ್ತರ ಚೇತನತ್ವ ತತ್ರ ತತ್ರ ಅಭೇದತ್ವ ನೀವು ಹೇಳಿದೆವು. ಆದರೂ ಅವಂದೇನ್ ತರ್ಕ, ಜೀವ ಮೇ ಚೇತನತ್ವ ಹೇತು ಮಾನಿಕೆ ಒಪ್ಪಿ ಬ್ರಹ್ಮ ಅಭೇದ ರೂಪ ಸಾಧ್ಯ ನಹಿ ಮಾನೆ ತೋ, ಒಪ್ಪಲಿಲ್ಲ ಅಂದರೆ ಚೇತನತ್ವರೇ ಒಪ್ಪಿದಿ, ಪರಂತು ಜೀವನದ ಬ್ರಹ್ಮದೊಡನೆ ಅಭೇದ ನೀವು ಒಪ್ಪಲಿಲ್ಲ ಅಂದ್ರೆ ಏನಾಗ್ತದ? चेतन को अद्वितीय प्रतिपादक श्रुति का विरोध होगा. श्रुति विरोध ಹೋಗಬಾರ್ದು. ಅದ್ವೈತ ಒಂದೇ, ಚೇತನ ಒಂದೇ ಅದ, ಮತ್ತೆ ಎಲ್ಲ ಕಡೆ ಚೇತನ ಅದ. ಮತ್ತೆ ಅದ್ವೈತ ಬ್ರಹ್ಮನು ಚೇತನ ಅಂದ್ಮೇಲೆ ಜೀವ ಚೇತನ ಅದಾನೆ, ಮತ್ತೆ ಎರಡು ಒಂದೇ ಅದಾವ ಅಂತ ಹಿಂಗೆ ಹೇಳುವ ಶ್ರುತಿಗೆ ನೀನು ವಿರೋಧ ಹೋಗ್ತಿ. ನಿಮಗೆ ತಿಳಿಲಿಕ್ಕಿಲ್ಲ, ಸರಳದ, ಅದಕ್ಕೆ ನಾ ಇದು ಪೂರ್ಣ ಮುಗಿಸಿಬಿಡ್ಲಿಕ್ಕೆ. जीव में चेतनत्व हेतु माने के ब्रह्मा अभेद रूप साध्य नहीं माने तो चेतन को अद्वितीयता प्रतिपादक श्रुति का विरोध होगा. एक मेवा द्वितीयम ब्रह्म, ಈ ಶ್ರುತಿ ಏಕಮೇವಾ ದ್ವಿತೀಯ, ಇವೆಲ್ಲ ಶ್ರುತಿಗೆ ನೀವು ವಿರೋಧ ಹೋಗ್ತಿ. ಕಾಯ್ತೆ अनिष्ट का आपादान तर्क कहिए. श्रुति का विरोध सर्वास्तिकन को अनिष्ट है. श्रुति का विरोध सर्वास्तिकन को ಅನಿಷ್ಟ है. ವೇದ ಒಪ್ಪವರಿಗೆ ಆಸ್ತಿಕ ಅನ್ಬೇಕು, ವೇದ ಒಪ್ಪವರಿಗೆ, ದೇವರು ಒಪ್ಪವರಿಗೆ ಅಲ್ಲ. ವೇದ ಅನುಯಾಯಿ ಆಸ್ತಿಕ, ವೇದ ಅನುಯಾಯಿ ನಾಸ್ತಿಕ. ಅಂದ್ರೆ ಕೆಲವು ದೇವ್ರು ಒಪ್ಪವರಿಗೆ ಆಸ್ತಿಕ ಅಂತಾರ. ದೇವ್ರೇನು ಒಪ್ತಾರಲ್ಲ, ದೇವ್ರ ಅದಾನ, ಒಬ್ರು ದೇವ್ರೇ ಇಲ್ಲ, ಎಲ್ಲ ದೇವ್ರ ಅನ್ಸುತ್ತೆ ದೇವ್ರ ಅಂತ ಹೇಳ್ತಾರೆ. ದೇವ್ರ ಇಲ್ಲ ಅನ್ನೋರು ಒಬ್ರು ಅದಾರ ನಾಸ್ತಿಕರು. ದೇವ್ರು ಪರಂತು ಅವು ಇಲ್ಲಿ ಏನ್ ಹೇಳ್ತಾರು, ದೇವರು ಒಪ್ಪಲ್ಲ ಅನ್ನೋರಿಗೆ ಆಸ್ತಿಕರು ಅಂತ ಒಪ್ಪವರಿಗೆ, ಪರಂತು ವೇದ ಒಪ್ಪವರಿಗೆ ಆಸ್ತಿಕ ಅನ್ರಿ, ವೇದ ಒಪ್ಪವರಿಗೆ ಆಸ್ತಿಕ ಅನ್ರಿ ಅಂತ ಹೇಳ್ತಾರೆ. ನಿಮ್ಗ
अनिष्ट का अपादान तर्क है। श्रुति का विरोध सर्व आस्तिकनको अनिष्ट है. ಶ್ರುತಿಗೆ ವಿರೋಧ ಹೋಗೋದು ಎಲ್ಲ ಆಸ್ತಿಕರಿಗೆ ಇದು ಇದೇ ನಿನ್ನ ಕೊಳ್ಳಾಗ ಬೀಳ್ತು. ಶ್ರುತಿಗೆ ವಿರೋಧ ಹೋಗೋದೇ ಕೊಳ್ಳಾಗ, ನೀನು ಅನಿಷ್ಟ ಅಪಾದಾನ. ಈಗ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ನೋಡಿ. ವ್ಯಾವಹಾರಿಕ ಪ್ರಪಂಚೋ ಮಿಥ್ಯಾ. ವ್ಯಾವಹಾರಿಕ ಪ್ರಪಂಚೋ ಮಿಥ್ಯಾ. ಭೀಮಾಶಂಕರ್ ವ್ಯಾವಹಾರಿಕ ಯಾಕೆ ಇರ್ತಾರೆ ಇಲ್ಲಿ? ಭೀಮಾಶಂಕರ್ ವ್ಯಾವಹಾರಿಕ ಅಂದ್ರೆ ಪ್ರಾತಿಭಾಷಿಕ ಒಂದು ಪ್ರಪಂಚ ಅದ, ಅದಕ್ಕೆ ಮಿಥ್ಯೆ ಮಾಡೋದೇನು ಜರುರತ್ತಿಲ್ಲ. ಅದು ಎಲ್ಲರಿಗೂ ಮಿಥ್ಯೇನೇ ಅದ. ಕನಸು ಮಿಥ್ಯೆ ಐತಿಲ್ಲ, ನನ್ ಖರೆ ಅದ. ಖರೆ ಬಿ ಅನ್ನೋರು ಅದಾರ, ನ್ಯಾಯಕ್ಕೆ ಖರೇನೇ ಅಲ್ಲಕತ್ತಾನ. ಹಿಂದ 6ನೇ ತರಗತಿ ಶುರುವಾತಿಗೆ ಅವಂದೇ ಅದ. ಸ್ವಪ್ನ ಪ್ರಪಂಚ ಮಿಥ್ಯಾ ನಹಿ, ಮೊದಲೇ ಪ್ರತಿಜ್ಞೆ ಅದ ಒಂದು. ಮತ್ ಗುಡ್ದಾಗ ಹೋಗಿ ಎಲ್ಲ ನೋಡಿ ಮತ್ ಬರ್ತಾನ. ಖರೆ ಇಲ್ಲ ಅವು. ಅಂತೂ ಸ್ವಪ್ನ ಮಾನಸ ವಿಪರ್ಯ ಅಂತ ನಾವು. ಸ್ವಪ್ನ ಮಾನಸ ವಿಪರ್ಯ ಹೈ. ಈಗ ಬಿಡು, ಇರಲಕ್ಕ ಮುಗಿಯಲ್ಲ. ಆಸ್ತಿಕ ಅನ್ಕೋ ಅನಿಷ್ಟ. ಇನ್ನೊಂದು ಉದಾಹರಣೆಗಳು, ವ್ಯಾವಹಾರಿಕ ಪ್ರಪಂಚೋ ಮಿಥ್ಯಾ. ವ್ಯಾವಹಾರಿಕ ಪ್ರಪಂಚ ಏನೈತಿ? ಮಿಥ್ಯಾ. ಮಿಥ್ಯಾ ಮಿಥ್ಯಾ ಅಂದ್ರೆ ಯದ್ ಅಸತ್ ಭಾಸಮಾನತ್ವೇ ಸತಿ ಮಿಥ್ಯತ್ವಂ ಯಥಾ ಸ್ವಪ್ನ ಗಜಾದಿ ವತ್. ಮಿಥ್ಯಾ ಮಿಥ್ಯಾ ಅಂದ್ರೆ ಅದು ಇವರು ಒಂದು ದೃಷ್ಟಾಂತ ಹೇಳಿದ್ರು. ಮಿಥ್ಯಾ ಸುಳ್ಳ. ಹುಡುಗನಿಗೆ ಅಂಗಡಿಗೆ ಹೋಗ್ಲಿಕ್ಕೆ ₹1 ಕೊಟ್ರಂತ. ನೋಟ ಕೊಟ್ಟು ₹1 ನೋಟ ಅಂದ. ನಮ್ಗೆ ಅವು ಪೇಪರ್ ಮಿಟ್ಟ ಗೋಳಿ ಅವು ಕೊಡ್ರಿ ₹1. ದುಕಾನ್ದಾರ್ ನೋಡುವಂತ, ಇದು ನಡೆಯಲ್ಲ ಅಂದ. ನೋಟ್ ನಡೆಯಲ್ಲ. ಮತ್ತೊಂದು ಅಂಗಡಿಗೆ ಹೋದ. ಹೌದು, ನಮಗೆ ಪೇಪರ್ ಮಿಟ್ಟು ಗೋಳಿ ಕೊಡ್ರಿ ₹1. ಬಿಸ್ಕಿಟ್ ಆ ಪೇಪರ್ ಹೌದು, ನೋಟ್ ನಡೆಯಲ್ಲ ಅಂದ. ಅವನು ದುಕಾನ್ದಾರ ನೋಟ್ ನಡೆಯಲ್ಲ ಮತ್ತೊಂದು ಅಂದ್ರೆ ನೋಟ್ ಅದ. ಅವನು ನಡೆಯಲ್ಲ ಅಂತ, ಇವನು ನಡೆಯಲ್ಲ ಅಂತ. ಇದು ಸುಳ್ಳದು. ನೋಟರೇ ಅದ, ಕೈಯಾಗ ನೋಟರೇ ಅದ ಅಂತ ಅವನು ಸುಳ್ಳು ಅಂದ. ನೀವು ಇದು ನಡೆಯಲ್ಲ ಅಂತ, ಇವನು ನಡೆಯಲ್ಲ ಅಂತಾನ. ಇದು ಖರೆ ಅಲ್ಲ. ಹಂಗ ಇದು ಮಿಥ್ಯಾ ಅಂತ ಹ್ಯಾಂಗ್ ತಿಳ್ಕೊರಿ. ಹೇಳಕತ್ತಾರ ಅವನು ಸುಳ್ಳು ಅಂದಾನ, ಇವನು ಸುಳ್ಳು ಅಂದಾನ. ಅಂದ್ಮೇಲೆ ಇದು ಮಿಥ್ಯಾ. ಮಿಥ್ಯಾಕ ದೃಷ್ಟಾಂತ ಹೇಳಿದ್ರು ಗೋಳ್ವೆ ಸರ್. ಮಿಥ್ಯೆ ನಿಶ್ಚಯ ಮಾಡೋದು. ಅವ ಹೆಂಗ ಹುಡುಗ ಇದು ಸುಳ್ಳದ, ನೋಟ್ ನಡೆಯಲ್ಲ. ವ್ಯಾವಹಾರಿಕ ಪ್ರಪಂಚವು ಮಿಥ್ಯಾ. ಎದ್ರಮೇಲೆ ಹೇಳ್ತೀರಿ? ಜ್ಞಾನ ನಿವರ್ತತ್ವಾತ್ ಹೇತು. ವ್ಯಾವಹಾರಿಕ ಪ್ರಪಂಚದು ಮಿಥ್ಯಾ ಅದ. ಎದ್ರ ಮೇಲೆ ಹೇಳ್ತೀರಿ? ಅದು ಜ್ಞಾನದಿಂದ ನಿವರ್ತಿ ಆಗ್ತೈತೆ. ವ್ಯಾವಹಾರಿಕ ಪ್ರಪಂಚದು ಜ್ಞಾನದಿಂದ ಮಿಥ್ಯಾ ಇದ್ದುದೇ ಜ್ಞಾನದಿಂದ ನಿವರ್ತಿ ಆಗ್ತದ. ಮಿಥ್ಯಾ ಇದ್ದುದೇ ಜ್ಞಾನದಿಂದ ನಿವರ್ತಿ ಆಗ್ತದ. ಮಿಥ್ಯತ್ವ ಪ್ರಪಂಚ ಮಿಥ್ಯತ್ವ ವರ್ಣನ 6ನೇ ಕಾಲ ಒಳಗೆ ಶುರುವಾತಿ ಹೆಡಿಂಗ್ ಅದ. ಪ್ರಪಂಚ ಮಿಥ್ಯತ್ವ ವರ್ಣನ. ಯಾಕೆ ಹೇಳ್ತೀರಿ ಹಿಂಗ? ಜ್ಞಾನ ದೈವತ್ವ ಕೈವಲ್ಯ ಅಂತ ಶ್ರುತಿ ಹೇಳ್ತದ. ಜ್ಞಾನದೈವತ್ವ ಮತ್ತು ಜ್ಞಾನದೈವತ್ವ ಕೈವಲ್ಯ ಶ್ರುತಿ ಹೇಳ್ಬೇಕಾದ್ರೆ ಇದು ಮಿಥ್ಯಾ ಮಾಡಲಾರ್ದೆ ಅದು ಸಿದ್ಧಿ ಆಗಲ್ಲ. ಪ್ರಪಂಚ ಮಿಥ್ಯತ್ವ ಸಿದ್ಧಿ ಆಗಲ್ಲ. ಇಲ್ಲ ಜ್ಞಾನದೈವತ್ವ ಜ್ಞಾನದಿಂದ ಮೋಕ್ಷ ಅಂತ ಹೇಳ್ಯಾರ. ಮತ್ತೆ ಇದುವರೆ ಪ್ರಪಂಚ ಮಿಥ್ಯಾ ಮಾಡಲಾರ್ದೆ ಜ್ಞಾನದಿಂದ ಮೋಕ್ಷ ಆಗೋದು ಸಿದ್ಧಿ ಆಗಲ್ಲ. ಆಯ್ತಾ? ಜ್ಞಾನ ನಿವರ್ತತ್ವಾತ್ ಹೇತು. ಯತ್ರ ಯತ್ರ ಜ್ಞಾನ ನಿವರ್ತತ್ವಂ ತತ್ರ ತತ್ರ ಮಿಥ್ಯತ್ವಂ. ಯಾವುದು ಜ್ಞಾನದಿಂದ ನಿವರ್ತಿ ಆಗ್ತದೆ ಅದು ಮಿಥ್ಯಾನೇ ಇರ್ತೈತಿ. ಯಥಾಶುಕ್ತಿ ರಸ್ತಾದವು. ಯಾ ವ್ಯಾವಹಾರಿಕ ಪ್ರಪಂಚ ಪಕ್ಷ ಹೇ. ವ್ಯಾವಹಾರಿಕ ಪ್ರಪಂಚ ಇದು ಪಕ್ಷ. ಪ್ರಪಂಚ ಇದು ಅಂದ್ರೆ ಇದು ಅಜ್ಞಾಸತ್ತ ಒಳಗೆ ಪ್ರಪಂಚ ವ್ಯಾವಹಾರಿಕ. ಮಿಥ್ಯತ್ವ ಸಾಧ್ಯ ಹೇ. ಮಿಥ್ಯತ್ವ ಏನೈತಿದು ಸಾಧ್ಯ. ಜ್ಞಾನ ನಿವರ್ತಿತ ಹೇತು. ಶುಕ್ತಿ ರಸ್ತಾದಿಕ ದೃಷ್ಟಾಂತ. ಪಕ್ಷ ಸಾಧ್ಯ ಹೇತು ವ್ಯಾಪ್ತಿ ದೃಷ್ಟಾಂತ. 5 ಹೇಳಿದ್ರು. 5 ಅಂಗಗಳು. ಇನ್ನು ವ್ಯಾವಹಾರಿಕ ಪ್ರಪಂಚವು ಮಿಥ್ಯ. ಇದು ಪ್ರತಿಜ್ಞಾ ವಾಕ್ಯ. ಜ್ಞಾನ ನಿವರ್ತತ್ವ ಹೇತು ವಾಕ್ಯ. ಯತ್ರ ಯತ್ರ ಜ್ಞಾನ ನಿವರ್ತತ್ವಂ ತತ್ರ ತತ್ರ ಮಿಥ್ಯತ್ವಂ ಯಥಾ ಶುಕ್ತಿ ರಸ್ತಾದೋ. ये उदाहरण वाक्य. यहाँ भी प्रपंच को ज्ञान निवर्तता मान के मिथ्यत्व नहीं माने तो ಜ್ಞಾನದಿಂದ ನಿವರ್ತಿ ಆತ ಅಂತ ಒಂದು ಒಪ್ಪ್ಯಾನ, ಪರಂತು ಅದಕ್ಕೆ ಮಿಥ್ಯಾ ಅನ್ನಲ್ಲ.
ತರ್ಕ. ಜ್ಞಾನದಿಂದ ನಿವೃತ್ತಿ ಆಗ್ತದ, परंतु मिथ्यात्विಲ್ಲ. तो सत की ज्ञान से निवृत्ति बने नहीं, सत की निवृत्ति बने नहीं, सत की ज्ञान की निवृत्ति आगुदेला आतदेना. सत की ज्ञान की निवृत्ति बने नहीं. या ते ज्ञान से सकल प्रपंच की निवृत्ति प्रतिपादक श्रुति स्मृति का विरोध होवेगा. ಜ್ಞಾನದಿಂದ ಎಲ್ಲಾ ಪ್ರಪಂಚದ ನಿವೃತ್ತಿ ಹೇಳುವುದು ಏನು ಪ್ರತಿಪಾದನೆ ಮಾಡ್ಯಾವ ಶಾಸ್ತ್ರಗಳು, ವೇದ ಶ್ರುತಿಗಳು, ಆ ಶ್ರುತಿಗೆ ನೀವು ವಿರೋಧ ಹೋಗ್ತಿ. ಯಾ ತರ್ಕತೆ ವ್ಯಭಿಚಾರಿ ಶಂಕಾ ಕಾ ನಿವೃತ್ತಿ ಹೋವೆ. ಈ ತರ್ಕದಿಂದ ವ್ಯಭಿಚಾರಿ ಶಂಕಾ ನಿವೃತ್ತಿ ಆಗುತ್ತದೆ. ವೇದಾಂತ ಮೇ ಅನುಮಾನ ಕಾ ಪ್ರಯೋಜನ. ಅದು ವೇದಾಂತ ಮತದಲ್ಲಿ ನಿಮ್ಮ ಅನುಮಾನ, ಈ ಅನುಮಾನ ಪ್ರಮಾಣ ಅವ್ರು ಒಪ್ಪ್ಯಾರ. ನ್ಯಾಯಿಕರಿಗೆ ಅನುಮಾನ ಪ್ರಮಾಣವೇ ವಿಶೇಷ ರೀತಿ ಅವ್ರಿಗೆ. ಹೆಚ್ಚು ಅನುಮಾನ ಪ್ರಮಾಣ ಮೇಲೆ ಅವ್ರು ಬರ್ಕ್ಯಾರ. ಅವರು ಅನುಮಾನ ಪ್ರಮಾಣ ಭಾಗ್ಯವ. ಅಟ್ಟಕ್ಕೆ ಮುಖ್ಯವಾಗಿ ಶಬ್ದ ಪ್ರಮಾಣ. ಅವ್ರ ಅನುಮಾನ ಪ್ರಮಾಣ ಒಪ್ಪಿದ್ರು ಕೂಡ ನಾವು ಯಾಕೆ ಅನುಮೋದನೆ ಮಾಡ್ತೇವೆ ಅಂತಾರೆ. ಹೆಂಗ ಅನುಮಾನ ಮಾಡ್ತೇವು? यद्यपि इस रीति से वेदांत अर्थ के अनुसार ही अनेक अनुमान है. ಈ ರೀತಿಯಿಂದ ಜೀವೋ ಬ್ರಹ್ಮ ಅಭಿನ್ನ ಸಿದ್ಧಾಂತ ಹೇಳಿದ್ರು. ಜಗತ್ತ ವ್ಯಾವಹಾರಿಕ ಪ್ರಪಂಚ ಮಿಥ್ಯ. ಇಲ್ಲಿಗೆ ಒಂದು ಬ್ರಹ್ಮ ಒಂದು ಪ್ರಪಂಚ, ಇವೆರಡೂ ಈ ರೀತಿಯಿಂದ ಅನುಸಾರ ವೇದಾಂತ ಅರ್ಥಕ್ಕೆ ಅನುಸಾರ ಅನೇಕ ಅನುಮಾನ है. ಇನ್ನೂ ಅದಾವ, ಇನ್ನು ಅನುಮಾನ ಪ್ರಮಾಣದಾಗ ಕೊಟ್ಟರ ಅವರು. ಎಲ್ಲಿ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಯಿಂದ ಅನುಮಾನ ಪ್ರಮಾಣದಿಂದೇ ಕೊಟ್ಟರ ಅವರು. ಇನ್ನೂ ಎಷ್ಟು ಅನೇಕ ಅದ. ಪರಂತು तथापि वेदांत वाक्य से अद्वितीय ब्रह्म का जो निश्चय सिद्ध हुआ है. आदरू अनेक वेदांत ರೀತಿಯಿಂದ ಅನುಮಾನ ಇದ್ರೂ ಕೂಡ ವೇದಾಂತ ವಾಕ್ಯಂತೆ 4 ಮಹಾವಾಕ್ಯಗಳಿಂದ ಅದ್ವಿತೀಯ ಬ್ರಹ್ಮಕ ಅಂದ್ರೆ ನಾನೇ ಬ್ರಹ್ಮ ಇದ್ದೀನು. अद्वितीय ब्रह्म का मैं ब्रह्म हूँ. ब्रह्म का जो निश्चय सिद्ध हुआ है इसकी संभावना मात्र का ये तो अनुमान प्रमाण है. ಸಂಭವಿಸ್ತದ. ಈಗ ಅನುಮಾನ ಪ್ರಮಾಣದಿಂದ ನಾನು ಹೇಳಿದ್ರಲ್ಲ, ಅಂದ್ರ ವೇದಾಂತ ಮಹಾವಾಕ್ಯಗಳಿಂದ ಯಾವ ರೀತಿ ನಾನೇ ಬ್ರಹ್ಮ ಇದ್ದ ಅರೆ ತತ್ವಮಸಿ ಕೇಳಿಕೊಳ್ಳೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ನಿಶ್ಚಯ ಆಗ್ತದಿಲ್ಲ. ಹೌದ? ಹಿಂಗೆ ಹೇಳೋದಕ್ಕ ಅವರು ಇದು ಅನುಮಾನ ಅನುಮೋದನೆ ಕೊಟ್ಟಪ್ಲೆ ಸಂಭವಿಸ್ತೈತಿ ಅನುಮಾನ ಪ್ರಮಾಣ. ಅದಕ್ಕೆ ಯಾವಾಗ ಹೇಳ್ತಾರಲ್ಲ ಸಭಾ ಒಳಗ ಇವರು ಸಭಾ ಇವತ್ತಿನ ಸಭೆಗೆ ಇವರು ಅಧ್ಯಕ್ಷರು, ನಂದು ಅನುಮೋದನೆ ಐತಿ ನೋಡ್ರಿ. ನಮ್ದು ಏನ್ ತಕರಾರಿಲ್ಲ, ಅನುಮೋದನ್ अभिवादन. अद्वितीय ब्रह्म का जो निश्चय सिद्ध हुआ जिसका संभावना मात्र का हेतु अनुमान प्रमाण है. स्वतंत्र अनुमान ब्रह्म निश्चय का हेतु नहीं. स्वतंत्र अनुमान प्रमाಣ ಅಂದ್ರೆ ಅಭೇದ ಜ್ಞಾನ, ಬ್ರಹ್ಮ ಜೀವನದ ಅಭೇದ ಜ್ಞಾನ ಅದಲ್ಲ, ಇದೇ ನಿಶ್ಚಯ ಮಾಡಲು ಸ್ವತಂತ್ರ ಅನುಮಾನ ಪ್ರಮಾಣ ಇಲ್ಲ. ಯಾಕೆ? ಅನುಮಾನ ಪ್ರಮಾಣದಿಂದ ಪರೋಕ್ಷ ಜ್ಞಾನೇ ಆಗ್ತದ, ಅಪರೋಕ್ಷ ಜ್ಞಾನ ಆಗಲ್ಲ. ಅನುಮಾನ ಪ್ರಮಾಣದಿಂದ ಅಪರೋಕ್ಷ ಜ್ಞಾನ ಆಗಲ್ಲ, ಪರೋಕ್ಷ ಜ್ಞಾನವೇ ಆಗುತ್ತದೆ. ಆದ್ದರಿಂದ ಆ ಸ್ವತಂತ್ರ ಅನುಮಾನ ಪ್ರಮಾಣ ಬ್ರಹ್ಮ ನಿಶ್ಚಯ ಅಂದ್ರೆ ಅಭೇದ ಜ್ಞಾನ ಅಪರೋಕ್ಷ ಜ್ಞಾನ ಕಾರಣ ಅಲ್ಲ. ಯಾಕ? ವೇದಾಂತ ವಾಕ್ಯವಿನ, ವೇದಾಂತ ವಾಕ್ಯ ಅಂದ್ರೆ ಮಹಾವಾಕ್ಯ ಅಥವಾ ಶಬ್ದ ಪ್ರಮಾಣ. ವೇದಾಂತ ವಾಕ್ಯ ಅಂದ್ರೆ ಮಹಾವಾಕ್ಯನೋ ಇವ್ರಿಗೆ ಹೇಳೋದು ವೇದಾಂತಗಳು ಯಾವುದು? ಶಬ್ದ ಪ್ರಮಾಣ. अन्य प्रमाण की ब्रह्म विषय प्रवृत्ति नहीं. 5 ಪ್ರಮಾಣ ಶಬ್ದ ಪ್ರಮಾಣ ಒಂದು ಬಿಟ್ಟು 5 ಪ್ರಮಾಣ ಬ್ರಹ್ಮ ನಿಶ್ಚಯಕ್ಕೆ ಕಾರಣ ಅಲ್ಲ. ब्रह्म विषय प्रवृत्ति नहीं. अन्य प्रमाण की ब्रह्म विषय प्रवृत्ति नहीं. 5 ಪ್ರಮಾಣ ಬ್ರಹ್ಮನಲ್ಲಿ ಪ್ರವೃತ್ತಿನೇ ಆಗುವುದಿಲ್ಲ. ये सिद्धांत है. ये संक्षेप अनुमान प्रमाण कया ಸಂಕ್ಷೇಪದಿಂದ ಇದು. ವಿಸ್ತಾರವಾಗಿ ನ್ಯಾಯ ಪ್ರಕಾಶ ತರ್ಕ ಸಂಗ್ರಹ ಇವೆಲ್ಲ ನೋಡಿ ಬರ್ರಿ. ಅದೇ ತರ್ಕ ಸಂಗ್ರಹ ನ್ಯಾಯ ಪ್ರಕಾಶದಾಗ ಇದ್ರ ವಿಸ್ತಾರವಾಗಿ ಕೊಟ್ಟರ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ಕೊಟ್ಟು. ಈಗ 5 ಪ್ರಮಾಣ ಅಂತ ಏನು ಹೇಳ್ಯಾರಲ್ಲ, ಶಬ್ದ ಪ್ರಮಾಣ 5 ಪ್ರಮಾಣಗಳಿಗೆ ಇದು ಬ್ರಹ್ಮ ವಿಷಯ ಆಗುವುದಿಲ್ಲ. ಪ್ರತ್ಯಕ್ಷ ಪ್ರಮಾಣಕ್ಕೆ ಯಾಕೆ ವಿಷಯ ಆಗುವುದಿಲ್ಲ? ಯಾಕಾಗಲ್ಲ?
ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ. ಶಬ್ದ ಸ್ಪರ್ಶ ಅದ್ರಾಗ ಇಲ್ಲ. ಅನುಮಾನ ಪ್ರಮಾಣಕ್ಕೆ ಯಾಕ ನಚೇವ ಲಿಂಗಂ. ಹಿಂಗ ಹ್ಯಾಂಗ ಬೆಂಕಿ ನೋಡ್ಲಕ್ಕ ಲಿಂಗ ಹೊಗಿ ಚಿನ್ನ, ಹಂಗ ಇವ್ ನೋಡ್ಲಿಕ್ಕೆ ಏನ್ರ ಚಿನ್ನ ಐತೇನು? ಇಲ್ಲವೇ ಇಲ್ಲ. ಉಪಮಾನ ಪ್ರಮಾಣಕ್ಕೆ ಯಾಕೆ ವಿಷಯ ಇಲ್ಲ? ಏಕಮೇವಾದ್ವಿತೀಯಂ ಬ್ರಹ್ಮ, ಒಬ್ನೇ ಅದಾನ, ಒಬ್ನೇ. ಅಲ್ಲಿ ಸಾದೃಶ್ಯ ಹೇಳ್ಬೇಕು. ಆ ಆಕಳಂತೆ ಈ ಆಕಳ ಹೇಳಕ್ ಸಾದೃಶ್ಯ ಇದ್ದಾನು, ಯಾಕೆ ಒಬ್ನೇ ಇದ್ದಾನು. ಏಕಮೇವಾದ್ವಿತೀಯಂ ಬ್ರಹ್ಮ. ಇನ್ನು ಅರ್ಥಾಪತ್ತಿ ಪ್ರಮಾಣಕ್ಕೆ ಯಾಕೆ ವಿಷಯ ಇಲ್ಲ? ಪೂರ್ಣತ್ವ, ಪೂರ್ಣ ಇರೋಣಿಂದ. ಪೂರ್ಣದಲ್ಲಿ ಕಲ್ಪನಾ ಮಾಡಕ್ ಬರಲ್ಲ. ಅದು ಅನ್ನ ಪರಿಚಿನ್ನಿತ್ತು, ರಾತ್ರಿ ಉಣ್ತಿರ್ಬೇಕು ಅಂತ ಪರಿಚಿನ್ನದ ಕಲ್ಪನೆ ಮಾಡಿ ಬರ್ತದ, ಪೂರ್ಣದ ಕಲ್ಪನಾ ಮಾಡ್ಲಿಕ್ಕ ಬರಲ್ಲ. ಇನ್ನು ಇದು ಭಾವ, ಇದು ಅಭಾವ. ಯಾವಾಗಲೂ ಭಾವನೆ ಎಂದೆಂದ ಒಂದು ಅಭಾವ ಸಿದ್ಧ ಆಗುವುದೇ ಇಲ್ಲ. ಅನುಪಲಬ್ಧಿ ಪ್ರಮಾಣದಿಂದ ನಾವು ಭಾವ ಅಭಾವ ಹೇಳ್ತೇವೆ, ಹೌದಿಲ್ರಿ? ಭೂತಲೆ ಘಟೋ ನಾಸ್ತಿ, ಭೂತಲದಲ್ಲಿ ಕೂಡ ಇಲ್ಲ, ಅದಕ್ಕೆ ನೋಡಿ ಕೊಡ. ಹಂಗ ಈ ಜಗತ್ ನೋಡ್ಲಿಕ್ಕೆ ಬ್ರಹ್ಮ ಇಲ್ಲ, ಹಿಂಗೆ ಹೇಳಕ್ ಅನುಮಾನ ಪ್ರಮಾಣ ಸಿಗುವುದಿಲ್ಲ. ಅಂದ್ರೆ ಅನುಪಲಬ್ಧಿ ಪ್ರಮಾಣದಿಂದನೂ ಕೂಡ ಸಿದ್ಧ ಆಗುವುದಿಲ್ಲ. ಮುಂದೆ ಅವರು ಶಬ್ದ ಅಂದ್ರೆ ಶಬ್ದ ಪ್ರಮಾಣ ಅಂತ ಹೇಳಿದ್ರು ಕೂಡ ಶಬ್ದ ಶಕ್ತಿ ವೃತ್ತಿ ಪರಮಾತ್ಮ ವಿಷಯ ಆಗಲ್ಲ. ಶಬ್ದ ಶಕ್ತಿ ವೃತ್ತಿಗೆ ಯಾಕೆ ಶಬ್ದ ಶಕ್ತಿ ವೃತ್ತಿಗೆ ಯಾಕೆ ವಿಷಯ ಆಗಲ್ಲ ಅಂದ್ರೆ ಜಾತಿ ಗುಣ ಕ್ರಿಯಾ ಸಂಬಂಧ ಯಾವ್ದ್ರ ಎಲ್ಲದ್ರ ಇರ್ತೈತಿನೇ, ಎಲ್ಲದ್ರಲ್ಲಿ ಅಲ್ಲೇ ಶಬ್ದ ಶಕ್ತಿ ಪ್ರವೃತ್ತಿ ಆಗ್ತದೆ. ಅಂದ್ರೆ ಶಕ್ತಿ ವೃತ್ತಿಗೆ ವಿಷಯ ಇಲ್ಲ. ಕಿಂತು ಲಕ್ಷಣಾವೃತ್ತಿ, ಲಕ್ಷಣಾವೃತ್ತಿ ಅಂದರನು ಕೂಡ ವೃತ್ತಿ ವ್ಯಾಪ್ತಿ ಫಲ ವ್ಯಾಪ್ತಿಗೆ ಇಲ್ಲ. ಅಂದ್ರೆ ಚಿದಾವಾಸ್ಕು ಫಲ ಕಯೇ ತಿಳಿತಾ. ಇತಿ ಶ್ರೀಮನ್ ನಿಚ್ಚಲ್ದಾಸ ವೃತ್ತಿ ಪ್ರಭಾಕರೆ अनुमान प्रमाण निरूपणम नाम द्वितीय प्रकाश समाप्त. ತಿಳಿತಾ? तेजस्वी विद्विषामि. ओम शांति शांति.